ಧ್ವನಿ ಇದು ನಮ್ಮ ಧ್ವನಿ, ನಮ್ಮ ಧ್ವನಿ ಇದು ನಮ್ಮ ಧ್ವನಿ, ನಮ್ಮ ಧ್ವನಿ ಇದು ನಮ್ಮ ಧ್ವನಿ, ನಮ್ಮ ಧ್ವನಿ. ಯುನಿಸೆಫ್ ನೆರವಿನೊಂದಿಗೆ ಮೈರಾಡ ನೆರವಿನ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ, ಬಂಗಾರಪೇಟೆ ತಾಲೂಕು, ಕೋಲಾರ ಜಿಲ್ಲೆ ಇವರ ಸಹಭಾಗಿತ್ವದಲ್ಲಿ ಫಿಸಿಕಲ್ ಸೋಷಿಯಲ್ ಡಿಸ್ಟೆನ್ಸ್ ಎಂಬ ಈ ವಿಷಯದ ಕುರಿತು ಇಂದಿನ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀಯುತ ಡಾಕ್ಟರ್ ಶಶಾಂಕ್ ಎಚ್.ಎಸ್. ರವರು ನಮ್ಮ ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ. ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ತಮ್ಮ ಒಂದು ಕಿರುಪರಿಚಯವನ್ನು ನಮ್ಮ ಎಲ್ಲ ರೇಡಿಯೋ ಕೇಳಿಗರಿಗೆ ತಿಳಿಸ್ಕೊಡಿ ಸರ್. ನನ್ನ ಹೆಸರು ಡಾಕ್ಟರ್ ಶಶಾಂಕ್. ಡಿಪಾರ್ಟ್ಮೆಂಟ್ ಆಫ್ ಪೀಡಿಯಾಟ್ರಿಕ್ಸ್ ಅಲ್ಲಿ ಫೈನಲ್ ಇಯರ್ ರೆಸಿಡೆಂಟ್ ಆಗಿ ವ್ಯಾಸಂಗ ಮಾಡ್ತಿದ್ದೀನಿ. ಎಎಂ ಶೇಖ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬೆಳಗಾವಿ. ನನ್ನ ಅಂಡರ್ ಗ್ರಾಜುಯೇಷನ್ ಮುಗಿಸಿದ್ದು ಬೆಂಗಳೂರಲ್ಲಿ ಭಗವಾನ್ ಬುದ್ಧ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಮಲ್ಲತ್ತಳ್ಳಿ, ರಾಜೀವ್ ಗಾಂಧಿ ಯೂನಿವರ್ಸಿಟಿ. ಸರ್, ಬಹಳ ಸಂತೋಷ. ತಾವು ಮೊದಲನೇ ಬಾರಿಗೆ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರದಲ್ಲಿ ಕಾರ್ಯಕ್ರಮ ನೀಡ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಸರ್, ತಮಗೆ ತಿಳಿದಿದೆ, ಒಂದು ಪ್ರಸ್ತುತ ದಿನದಲ್ಲಿ ಒಂದು ಕೊರೋನಾ ವೈರಸ್ನ ಒಂದು ವ್ಯಾಪಕವಾಗಿ ಹೆಚ್ಚಾಗ್ತಾನೆ ಇದೆ ಇದು. ಸೊ ಇಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಏನು ಮಾಡಬೇಕು, ಪ್ರತಿಯೊಬ್ಬರು ಒಂದು ಸಾಮಾಜಿಕ ಅಂತರ ಅಂತ ಬಹಳ ಮುಖ್ಯ ಆಗಿರುತ್ತೆ. ಸೊ ಎಲ್ಲರೂ ಹೇಳ್ತಾನೆ ಇದ್ದಾರೆ, ಒಂದು ಕೊರೋನಾ ಒಬ್ಬರಿಂದ ಒಬ್ಬರಿಗೆ ಹೆಚ್ಚಾಗಿ ಹರಡ್ತಾ ಇದೆ ಅಂತಂದ್ರೆ ಅಲ್ಲಿ ಕಾರಣಗಳು ಎಲ್ಲಿ ಒಂದು ಜಾಸ್ತಿ ಗುಂಪು ಇರುತ್ತೆ, ಎಲ್ಲ ಸಭೆ ಸಮಾರಂಭಗಳಲ್ಲಿ ಇಂಥಲ್ಲೇ ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಪಡ್ತಾ ಇರೋದು. ಸೊ ಮೊದಲನೇದಾಗಿ ಒಂದು ಕರೋನಾ ವೈರಸ್ ಹೆಚ್ಚಾಗಿದೆ. ಇದ್ರದ್ದೊಂದು ಮೂಲ ಒಂದು ಈ ವೈರಸ್ನ ಒಂದು ಎಲ್ಲಿಂದ ಬಂತು, ಅಂದರೆ ಇದ್ರದ್ದು ಬೇಸಿಕ್ ಆಗಿ ಒಂದು ಲಕ್ಷಣಗಳು ಇರ್ತವೆ. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ತಿಳಿಸಿ. ಖಂಡಿತ ಸರ್. ಇದು ಕೋವಿಡ್-19 ಅಂತ ಇವಾಗ ಇದಕ್ಕೆ ಹೆಸರಿಟ್ಟಿದ್ದೀವಿ. ಹೌದು, ಕೋವಿಡ್ ಅಂದ್ರೆ ಕೊರೋನಾ ವೈರಸ್ ಡಿಸೀಸ್ ಅಂತ 2019. ಈ 19 ಅಂತ ಎದಕ್ಕೆ ಸೇರಿಸಿದ್ದಾರೆ ಅಂದ್ರೆ, ಈ ಕೊರೋನಾ ವೈರಸ್ ಇವತ್ತು ಹೊಸದಾಗಿ ಬಂದಿರೋದಂತಲ್ಲ, ಅಥವಾ ಇವತ್ತು ಹೊಸದಾಗಿ ಡಿಟೆಕ್ಟ್ ಮಾಡಿರೋದಂತಲ್ಲ. ಇದಕ್ಕೂ ಮುಂಚೆ ಕೂಡ ಕೊರೋನಾ ವೈರಸ್ ಇತ್ತು, ಆವಾಗ್ಲೂ ಕೂಡ ಬಂದ್ ಹೋಗಿತ್ತು. ಸಾರ್ಸ್ ವೈರಸ್, ಮಾರ್ಸ್ ವೈರಸ್ ಅಂತ. ಇದು ಹೇಗೆ ಅಂದ್ರೆ, ಅದಕ್ಕೆ ಅಂತಾನೆ ಇವಾಗ ನೋವೆಲ್ ಕೊರೋನಾ ವೈರಸ್ ಅಂದ್ರೆ ಹೊಸದಾಗಿ ಬಂದಿರೋದು. ಅದನ್ನ ಮಾರ್ಪಡಿಸ್ಕೊಂಡು ಅದ್ರದ್ದು ವೈರಸ್ ಸ್ಟ್ರೇನ್ ಏನಿರುತ್ತೆ ಅದನ್ನ ರೆಪ್ಲಿಕೇಟ್ ಮಾಡ್ಕೊಂಡು ಬೇರೆ ಆದಂತಹ ತನ್ನದೇ ಹೊಸದಾದಂತಹ ರೀತಿಯಲ್ಲಿ ಬಂದಿರುವಂತದ್ದು ನೋವೆಲ್ ಕೊರೋನಾ ವೈರಸ್ ಅಂತ. ಸೊ ಇದರ ಜಾಗ ಪ್ರತಿಯೊಂದು ಎಲ್ಲರಿಗೂ ಗೊತ್ತಿದೆ. ಇದ್ರ ಫಸ್ಟ್ ಕೇಸ್ ಡಿಟೆಕ್ಟ್ ಆಗಿದ್ದು ವುಹಾನ್, ಚೈನಾದಲ್ಲಿ. ನಮ್ ಭಾರತದಲ್ಲಿ ಫಸ್ಟ್ ಕೇಸ್ ಡಿಟೆಕ್ಟ್ ಆಗಿದ್ದು ಜನವರಿ 30ನೇ ತಾರೀಕು. ಆವತ್ತಿಂದ ಇವತ್ತಿವರೆಗೂ ಎಷ್ಟು ಕೇಸಸ್ ಆಗಿದೆ? 60 ಲಕ್ಷ ಕೇಸಸ್. ಇನಿಷಿಯಲ್ ಡೇಸ್ ಅಲ್ಲಿ ಹೇಗಿತ್ತು, ಮೊದಲನೇ ದಿನಗಳಲ್ಲಿ ಹೇಗಿರ್ತಿತ್ತು ಅಂದ್ರೆ, ಅವಾಗ ನಮ್ಗೆ 100 ಕೇಸಿಂದ 1 ಲಕ್ಷದ ಕೇಸ್ ವರೆಗೂ ಬರೋಕೆ 64 ದಿನ ಬೇಕಾಯ್ತು. ಆದ್ರೆ ಇವಾಗ ಪ್ರತಿದಿನ ನಾವು ನೋಡ್ತಿದೀವಿ 80,000 90,000 ಹೋಗ್ತಿದೆ ಕೇಸಸ್. ದಿನೇ ದಿನೇ ಓಡಾಟ ಯಾವಾಗ ಹೆಚ್ಚಾಗ್ತಿದೆ ಜನದ್ದು, ಆವಾಗ್ಲಿಂದ ಒಂದ್ ಸ್ವಲ್ಪ ನಂಬರ್ ಆಫ್ ಕೇಸಸ್ ಕೂಡ ಹೆಚ್ಚಾಗ್ತಿದೆ. ಹೌದು ಸರ್. ನಾವು ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಎಲ್ಲಾದ್ರೂ ಒಂದು ಕೇಸ್ ಬಂತು ಅಂದ್ರೂ ಎಷ್ಟು ಗಾಬರಿ ಪಡ್ಕೊತಾ ಇದ್ರು. ಒಂದು ಕೇಸ್ ಬಂದ್ಬಿಟ್ಟಿದೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ವೈರಸ್ ಬಂದು ಬೆಂಗಳೂರು ರಾಜಧಾನಿಯಲ್ಲಿತ್ತು, ಯಾವುದೇ ಅಂತ ಜಿಲ್ಲೆಗಳಲ್ಲೂ ಸಮೇತ ಕೆಲವು ಜಿಲ್ಲೆಗಳಲ್ಲಿ ಅವಾಗೆಲ್ಲ ಒಂದು ಗ್ರೀನ್ ಝೋನು, ರೆಡ್ ಝೋನು, ಆರೆಂಜ್ ಝೋನ್ ಅಂತ ಕೊಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಬಹಳಷ್ಟು ಜಿಲ್ಲೆಗಳು ಒಂದು ಗ್ರೀನ್ ಝೋನಲ್ಲಿ ಇದ್ವು. ಯಾವಾಗ ಒಂದು ಲಾಕ್ಡೌನ್ ಓಪನ್ ಆಯ್ತು ಅಂದರೆ ಸಡಿಲಿಕೆ ಹಂತವಾಗಿ ಮಾಡ್ತಾ ಬಂದಾಗ, ಸೊ ಒಂದು ಜನಗಳ ಓಡಾಟ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೆಚ್ಚಾಗ್ತಾ ಹೋಗ್. ಈ ಒಂದು ಸಂದರ್ಭದಲ್ಲಿ ವೈರಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವೇ ಅದಕ್ಕೆ ದಾರಿ ಮಾಡಿಕೊಟ್ವಿ ಅಂತ ಅನಿಸ್ತಾ ಇದೆ. ಖಂಡಿತ. ಇದ್ರ ಪ್ರಕಾರ ನೋಡೋದಾದ್ರೆ, ನಾವು ಫಸ್ಟ್ ಕೇಸ್ ಯಾವಾಗ ಡಿಟೆಕ್ಟ್ ಆಯ್ತು ಆವಾಗ್ಲಿಂದ ಹೊರ ದೇಶದಿಂದ ಯಾರು ಬರ್ತಾರೆ ಅವ್ರನ್ನೆಲ್ಲ ಟೆಸ್ಟ್ ಮಾಡಿ ಕರ್ಸ್ಕೊತಿದ್ರು, ಮತ್ತೆ ಅವ್ರನ್ನ ಹೋಮ್ ಕ್ವಾರಂಟೈನ್ ಅಂತ ಇಲ್ಲ ಐಸೋಲೇಷನ್ ಅಂತ ಇಡ್ತಿದ್ರು. ಇಲ್ಲ ಇಲ್ಲಿ ಅಂತರ್ರಾಜ್ಯದಲ್ಲಿ ಯಾರು ಓಡಾಡ್ತಿದ್ರು ಅವ್ರನ್ನು ಕೂಡ ಹಿಸ್ಟ್ರಿ ಕಾಂಟ್ರಾಕ್ಟ್ ಟ್ರೇಸಿಂಗ್ ಮಾಡ್ತಿದ್ರು. ಎಲ್ಲಿಗೆ ಓಡಾಡಿದ್ರಿ, ನೀವ್ ಯಾರ ಜೊತೆ ಬೆರ್ತಿದ್ರಿ, ಯಾರ ಜೊತೆ ಇದ್ರಿ ಅಂತ. ಇದೆಲ್ಲ ಯಾವಾಗ ಮಾಡೋಕ್ ಸಾಧ್ಯ ಇತ್ತು? ಕೇಸಸ್ ತುಂಬಾ ಕಡಿಮೆ ಇದ್ದಾಗ. ಆವಾಗ ಇದ್ರಲ್ಲಿ 2 ವರ್ಡ್ ಬರುತ್ತೆ, ಒಂದು ಎಪಿಡೆಮಿಕ್, ಒಂದು ಪ್ಯಾಂಡಮಿಕ್ ಅಂತ. ಎಪಿಡೆಮಿಕ್ ಅಂದ್ರೆ ಒಂದು ಏರಿಯಾದ್ರಲ್ಲಿ ಆಗೋದ್ರಿಂದ ಎಪಿಡೆಮಿಕ್ ಅಂತ ಹೇಳ್ಬೋದು ಇದನ್ನ. ಬಟ್ ಪ್ಯಾಂಡಮಿಕ್ ಅಂದ್ರೆ ಪ್ರಪಂಚದಾದ್ಯಂತ ಈ ದೇಶದಲ್ಲೂ ಇದೆ. ಸೊ ಪ್ಯಾಂಡಮಿಕ್ ಅಲ್ಲಿ ಇದ್ದಾಗ ಇದ್ರಲ್ಲೂ 2 ಸ್ಟೇಜಸ್ ಇರುತ್ತೆ. ಒಂದು ಬರೀ ಟ್ರಾವೆಲ್ ಹಿಸ್ಟ್ರಿ ಇದ್ದವರು, ಕಾಂಟ್ಯಾಕ್ಟ್ ಯಾರು ಪಾಸಿಟಿವ್ ಇರ್ತಾರೋ ಅವ್ರ ಜೊತೆ ಕಾಂಟ್ಯಾಕ್ಟ್ ಬಂದವ್ರಿಗೆ ಮಾತ್ರ ಹರಡುವಾಗ ಇನಿಷಿಯಲ್ ಸ್ಟೇಜಸ್ ಇರುತ್ತೆ. ಬಟ್ ಇವಾಗ ನಾವ್ ಏನಿದೀವಿ ಕಮ್ಯುನಿಟಿ ಸ್ಪ್ರೆಡ್ ಸ್ಟೇಜ್. ಅಂದ್ರೆ ಇದು ಪ್ರತಿ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಅಂಟು ರೋಗದ ತರ ಅಥವಾ ಇನ್ಫೆಕ್ಷಿಯಸ್ ಡಿಸೀಸ್ ಹೇಗ್ ಸ್ಪ್ರೆಡ್ ಆಗುತ್ತೆ ಆ ಮಟ್ಟಿಗೆ ಬಂದಿದೆ ಇವಾಗ. ಇವಾಗ ಲಾಕ್ ಡೌನ್ ಸಡಿಲಿಕ್ಕೆ ಖಂಡಿತ ಇದು ಯಾವಾಗ ಓಡಾಡಕ್ಕೆ ಟ್ರಾನ್ಸ್ಪೋರ್ಟೇಷನ್ಸ್ ಎಲ್ಲ ಲಿಬರಲ್ ಮಾಡಿದ್ರು, ಯಾವಾಗ ಜನ ಓಡಾಡೋ ಸ್ವಲ್ಪ ಹೆಚ್ಚಿಗೆ ಮಾಡಿದ್ರು, ಆವಾಗ್ಲಿಂದ ರಿಸ್ಟ್ರಿಕ್ಷನ್ಸ್ ಇಲ್ದಿರೋದ್ರಿಂದ
ಇನ್ಫೆಕ್ಷನ್ಸ್ ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಸ್ಪ್ರೆಡ್ ಆಗ್ತಿದೆ. ಈ ಒಂದು ನಾವೇನು ನೋಡ್ತಾ ಇದ್ದೀವಿ ಪ್ರಸ್ತುತ ಹೆಚ್ಚಾಗ್ತಾನೆ ಇದೆ. ಸೊ ಈ ಒಂದು ವೈರಸ್ ಅನ್ನು ತಡೆಗಟ್ಟಲು ಸಾರ್ವಜನಿಕರು ಯಾವ ರೀತಿಯಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸಬೇಕಾಗುತ್ತೆ? ಖಂಡಿತ. ನಾವೆಲ್ಲ ತಿಳಿದ ಮಟ್ಟಿಗೆ ಇವಾಗ ನೋಡ್ತಿದೀವಿ, ನಾವು ಮಾರ್ಚ್ ಇಂದ ಇಲ್ಲಿವರೆಗೂ ಕೇಳ್ತಿರೋದು, ನಾವು ಯಾರಿಗೆ ಫೋನ್ ಮಾಡಿದ್ರು ಕಾಲರ್ ಟ್ಯೂನ್ ಅಲ್ಲಿ ಬರ್ತಿತ್ತು ಪ್ರತಿಯೊಂದು ಪ್ರಿಕಾಷನ್ಸ್ ಏನ್ ತಗೋಬೇಕಂತ. ಹೌದು ಸರ್. ಸೇಮ್ ನಾವ್ ಎಲ್ಲಿಗೆ ಹೋದ್ರು ಸ್ಯಾನಿಟೈಸರ್ ಇಟ್ಕೊಂಡಿರ್ಬೇಕು, ಸ್ಯಾನಿಟೈಸ್ ಮಾಡ್ಕೊತಿರ್ಬೇಕು. ಅದಕ್ಕಿಂತ ಅತ್ಯುತ್ತಮ ಅಂದ್ರೆ ಸೋಪ್ ಮತ್ತು ನೀರಲ್ಲಿ ಕೈ ತೊಳೆಯೋದು, ಅದ್ರ ಜೊತೆಗೆ ಮಾಸ್ಕ್ ಧಾರಣೆ, ಅದ್ರ ಜೊತೆಗೆ ನಾವು ಪ್ರಾಪರ್ ಫುಡ್ ಅಂಡ್ ಡಯಟ್ ನ ಫಾಲೋ ಮಾಡೋದ್ರಿಂದ ನಾವ್ ಇದನ್ನ ಅವಾಯ್ಡ್ ಮಾಡ್ಬೋದು. ಮತ್ತೆ ಪಬ್ಲಿಕ್ ಗ್ಯಾದರಿಂಗ್ ಇಲ್ಲ ಟ್ರಾವೆಲಿಂಗ್ ಆದಷ್ಟು ಕಡಿಮೆ ಮಾಡ್ಕೊಂಡ್ರೆ, ಅವಶ್ಯಕತೆ ಇಲ್ಲಿದಂಗೆ ಎಲ್ಲಿಗೂ ಓಡಾಟ ಮಾಡಿದಂಗೆ ಇರೋದ್ರಿಂದ ನಾವು ಆರಾಮಾಗಿರ್ಬೋದು, ಬೇರೆಯವ್ರನ್ನು ನಾವು ಆರಾಮಾಗಿಡ್ಬೋದು. ಹೌದು. ಇದು ಏನಾಗುತ್ತೆ ಅಂದ್ರೆ ಮನೇಲಿ ಒಬ್ಬ ವ್ಯಕ್ತಿಗೂ ಬಂದ್ರೆ ಇಡೀ ಕುಟುಂಬಸ್ಥರಿಗೂ ಸಹ ತನ್ನಿಂದ ತಾನಾಗಿ ಬಂದೇ ಬಿಡುತ್ತೆ. ಖಂಡಿತ. ಇದ್ರಲ್ಲೂ ಕೂಡ ಎಷ್ಟು ಕಷ್ಟ ಅಂದ್ರೆ, ಇವಾಗ ನಾ ಎಲ್ಲೋ ಹೊರಗಡೆ ಹೋಗಿ ಬರ್ತಿರ್ತೀನಿ, ಹಾಸ್ಪಿಟಲ್ ಹೋಗ್ತಿರ್ತೀನಿ, ನಾವ್ಯಾವ್ದೋ ಪೇಷಂಟ್ ನ ನೋಡಿರ್ಬೋದು, ಪಾಸಿಟಿವ್ ಪೇಷಂಟ್ ನ. ಬಟ್ ನಾನು ಇನ್ಫೆಕ್ಟ್ ಆಗಿದ್ರು ಕೂಡ ನಾ ಪ್ರಿಕಾಷನ್ಸ್ ತಗೊಂಡಿಲ್ಲ ಅಂದ್ರೆ ನನಗೆ ಸಿಂಪ್ಟಮ್ಸ್ ಬಂದಿರಲ್ಲ. ಬಿಕಾಸ್ ನನ್ನ ಇಮ್ಯುನಿಟಿ ಚೆನ್ನಾಗಿದ್ರೆ ಸಿಂಪ್ಟಮ್ಯಾಟಿಕ್ ಆಗಿರ್ಬೋದು, ಬಟ್ ನಾನು ಯಾವತ್ತಿಗೂ ಕೂಡ ವೈರಸ್ ನ ಕ್ಯಾರಿ ಮಾಡೋನೇ ಆಗಿರ್ತೀನಿ, ಕ್ಯಾರಿಯರ್ ಅಂತಾರ ಅವ್ರನ್ನ. ಬಟ್ ನಾನು ಪ್ರಿಕಾಷನ್ಸ್ ಇಲ್ದಿದಂಗೆ ಮತ್ತೆ ನನ್ನ ಮನೆಗೆ ಹೋಗಿ ನನ್ನ ಕುಟುಂಬ ಸದಸ್ಯರ ಜೊತೆ ಇದ್ದಾಗ ಅವರಿಗೆ ನಾನು ಅದೇ ರೋಗನ ಹರಡೋ ಸಾಧ್ಯತೆಗಳು ತುಂಬಾ ಇರುತ್ತೆ. ಸೊ ಅದರಿಂದ ನಾವು ಎಲ್ಲಿಗೆ ಹೋಗ್ಬೇಕಾದ್ರೂ ನಾನು ಸಿಂಪ್ಟಮ್ಯಾಟಿಕ್ ಆಗಿರ್ಬೋದು, ಕ್ಯಾರಿಯರ್ ಆಗಿರ್ಬೋದು, ಇಲ್ಲ ಹೆಲ್ದಿ ಆಗಿರ್ಬೋದು, ಪ್ರತಿಯೊಂದು ಯಾರಿಗೂ ಕಣ್ಣಿಗೆ ಕಾಣುವಂತದ್ದಲ್ವಲ್ಲ ಅದು. ಅದ್ರಿಂದ ಕೂಡ ನಾವ್ ಎಷ್ಟು ಪ್ರಿಕಾಷನ್ಸ್ ತಗೊಂಡು ಸೇಫ್ ಆಗಿರ್ತೀವಿ, ಟ್ರಾವೆಲ್ ನ ಎಷ್ಟು ಅವಾಯ್ಡ್ ಮಾಡ್ತೀವಿ, ಗ್ಯಾದರಿಂಗ್ಸ್ ನ ಎಷ್ಟು ಅವಾಯ್ಡ್ ಮಾಡ್ತೀವಿ, ಅಷ್ಟು ಸೇಫ್ ಆಗಿರ್ತೀವಿ. ಸರ್, ಇವಾಗ ನಮ್ಗೆ ಇಮ್ಯುನಿಟಿ ಚೆನ್ನಾಗಿದ್ದು ಏನಾದ್ರೂ ನಮ್ಗೆ ಈ ವೈರಸ್ ನಮ್ಗೆ ತಗ್ಲಿದ್ರೆ, ಸೊ ನಾವು ಅದು ನಮ್ಮ ಒಂದು ದೇಹದಲ್ಲಿ ನಮ್ಮ ಇಮ್ಯುನಿಟಿ ಚೆನ್ನಾಗಿದ್ದಾಗ ಡಿಫೀಟ್ ಮಾಡಿದಾಗ ಅಂದ್ರೆ ಮತ್ತೆ ಆ ವೈರಸ್ ನಮಗೆ ಬರುವಂತ ಸಾಧ್ಯತೆಗಳಿರೋದಿಲ್ಲ. ಇಲ್ಲ, ಅದು ಪ್ರತಿಯೊಂದು ಕಾಯಿಲೆಗಳದ್ದು ನೀವು ಹೇಳಿದ ತರ ಆದ್ರೆ ನಮ್ ದೇಹದಲ್ಲಿ ಇಮ್ಯುನಿಟಿ ಸೆಲ್ಸ್ ಅಲ್ಲಿ ಒಂದು ಮೆಮೊರಿ ಸೆಲ್ಸ್ ಅಂತ ಇರುತ್ತೆ. ಇವಾಗ ಬೇರೆ ಯಾವುದೇ ಆದ್ರೂ ಇನ್ಫೆಕ್ಷಿಯಸ್ ಡಿಸೀಸಸ್ ನಮಗೆ ಬಂದು ಹೋದಾಗ ದೇಹದಲ್ಲಿ ವೈರಸ್ ಏನ್ ಬರುತ್ತೆ ಅದರಿಂದ ಪ್ರೊಡ್ಯೂಸ್ ಆಗೋದನ್ನ ಆಂಟಿಜೆನ್ ಅಂತ ಹೇಳಿ, ಅದಕ್ಕೆ ವಿರುದ್ಧವಾಗಿ ಹೋರಾಡುವಂತ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗೋದನ್ನ ಆಂಟಿಬಾಡೀಸ್ ಅಂತೀವಿ. ಒಂದು ಆಂಟಿಜೆನ್ಗೆ ಪ್ರತಿಯೊಂದು ಆಂಟಿಬಾಡೀಸ್ ನ ಆ ದೇಹದಲ್ಲಿ ಇಮ್ಯುನಿಟಿ ಸೆಲ್ಸ್ ಅಲ್ಲಿ ಇರೋ ಮೆಮೊರಿ ಸೆಲ್ಸ್ ಅನ್ನೋದು ಗುರುತಿಟ್ಕೊಂಡಿರುತ್ತೆ, ಅದ್ರ ಮೆಮೊರಿ ಸೆಲ್. ಸೊ ನೆಕ್ಸ್ಟ್ ಟೈಮ್ ಅದು ಯಾವಾಗ್ಲೂ ಇನ್ವೇಡ್ ಮಾಡಕ್ ಬಂದ್ರು ಕೂಡ ಅದು ಸಡನ್ ಆಗಿ ರೆಸ್ಪಾಂಡ್ ಮಾಡುತ್ತೆ, ಅದಕ್ಕೆ ಟೈಮ್ ಬೇಕಾಗಲ್ಲ. ಫಸ್ಟ್ ಸರ್ತಿ ನೆನಪಿರುತ್ತಲ್ಲ, ಸೆಕೆಂಡ್ ಸರ್ತಿ ಅದು ರೀಇನ್ಫೆಕ್ಟ್ ಆದಾಗ ಆಟೋಮೆಟಿಕಲಿ ಅದು ಇನ್ಸ್ಟಾಂಟ್ ಆಗಿ ರೆಸ್ಪಾಂಡ್ ಮಾಡುತ್ತೆ, ಅದಕ್ಕೆ ಆಂಟಿಬಾಡೀಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಈ ಕೊರೋನಾ ವೈರಸ್ ಕೇಸಲ್ಲಿ ಏನಾಗುತ್ತೆ ಅಂದ್ರೆ ಆ ಮೆಮೊರಿ ಸೆಲ್ಸ್ ಅಲ್ಲಿ ಕೇವಲ 90 ದಿನಗಳಷ್ಟು ಮಾತ್ರನೇ ಆಂಟಿಬಾಡೀಸ್ ಎಕ್ಸಿಸ್ಟ್ ಇರುತ್ತೆ. ಸೊ ಅದಾದ್ಮೇಲೆ ಮತ್ತೆ ರೀಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು ಕೂಡ ಖಂಡಿತ ಇದೆ. ಅಂಡ್ ಇದುವರೆಗೂ ನೋಡಿದೀವಿ, ನರ್ಸಿಂಗ್ ಸ್ಟಾಫ್ ಅಲ್ಲಿ ಇರ್ಬೋದು, ಹಾಸ್ಪಿಟಲ್ ಸ್ಟಾಫ್ ಅಲ್ಲಿ ಇರ್ಬೋದು, ರೀಇನ್ಫೆಕ್ಷನ್ಸ್ ಆಲ್ರೆಡಿ ತುಂಬಾ ಕಂಡು ಬಂದಿದೆ ಬೇರೆ ರಾಜ್ಯಗಳಲ್ಲಿ. ಹೌದು. ಸೊ ಎಂಥ ಸಂದರ್ಭದಲ್ಲೂ ಸಮೇತ ನಮ್ಗೆ ಬಂದು ಹೋಯ್ತು ಚೆನ್ನಾಗಿದ್ದೀವಿ ಅಂತಂದ್ರೆ ಅಂಥ ವ್ಯಕ್ತಿಗಳು ಸಮೇತ ಮತ್ತೆ ಅವರು ತಮ್ಮ ಜಾಗರೂಕತೆಯಲ್ಲಿ ಇರಲೇಬೇಕಾಗುತ್ತೆ. ಖಂಡಿತ, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ನನಗೆ ಇವಾಗ ಇನ್ಫೆಕ್ಟ್ ಆಗಿದ್ರು ಕೂಡ ನಾ ರಿಕವರ್ ಆದ್ಮೇಲೆ ಎಷ್ಟು ಪ್ರಿಕಾಷನ್ಸ್ ತಗೋಬೇಕು, ಅಥವಾ ಬಂದಿದ್ದಾಗ ನಾನು ಎಷ್ಟು ಜೋಪಾನವಾಗಿದ್ದೆ, ಎಷ್ಟು ಪ್ರಿಕಾಷನ್ಸ್ ತಗೋತಿದ್ದೆ, ಅದೆಲ್ಲದನ್ನು ನಾ ಖಂಡಿತ ಫಾಲೋ ಮಾಡ್ಲೇಬೇಕಾಗತ್ತೆ. ಸರ್, ಇವಾಗ ನಾವು ಹೆಚ್ಚಾಗಿ ಏನ್ ಹೇಳ್ತಾ ಇದಾರೆ, ಪ್ರತಿಯೊಬ್ಬರು ಮಾಸ್ಕ್ ಧರಿಸಬೇಕು ಅಂತ ಹೇಳ್ತಾರೆ. ಸೊ ಮಾಸ್ಕ್ ನ ಧಾರಣೆ ಯಾವೆಲ್ಲ ಸಮಯದಲ್ಲಿ ಅವಶ್ಯಕವಾಗಿರುತ್ತೆ? ಕೆಲವೊಮ್ಮೆ ಏನಾಗುತ್ತೆ, ಮನೆಯಲ್ಲಿ ಇರುವಾಗ ಇವಾಗ ಒಂದು 5-6 ಜನ ಫ್ಯಾಮಿಲಿ ಮೆಂಬರ್ ಇರ್ತಾರೆ, ಅಂತ ಸಂದರ್ಭದಲ್ಲಿ ಯಾವ ರೀತಿ ಇರಬೇಕು, ಅಂದ್ರೆ ಹೊರಗಡೆ ಹೋದಾಗ ಯಾವ ರೀತಿ ಇರಬೇಕು, ಎಲ್ಲಿ ಹೆಚ್ಚು ಯಾವ ಒಂದು ಸಂದರ್ಭದಲ್ಲಿ ಮಾಸ್ಕ್ನ ಅವಶ್ಯಕತೆ ತುಂಬಾ ಹೆಚ್ಚಾಗಿರುತ್ತೆ? ಓಕೆ, ನಾವು ಮನೆಯಿಂದ ಹೊರಗಡೆ ಹೆಜ್ಜೆ ಇಡಬೇಕು ಅಂತ ಪ್ಲಾನ್ ಮಾಡಿದ ತಕ್ಷಣನೇ ಕೂಡ ನಾವು ಮಾಸ್ಕ್ ಧಾರಣೆ ಮಾಡಿರ್ಲೇಬೇಕು. ಅಂಡ್ ಅದಕ್ಕೆ ನೀವು ಮೆಡಿಕಲ್ ಸರ್ಜಿಕಲ್ ಮಾಸ್ಕ್ ಆಗ್ಲಿ, ಟ್ರಿಪಲ್ ಲೇಯರ್ ಮಾಸ್ಕ್ ಅಥವಾ N95 ಅಂತದೇ ಬಳಸ್ಬೇಕಂತೇನಿಲ್ಲ. ಮನೆಯಲ್ಲಿ ಸಾಧಾರಣವಾಗಿ ಮಾಡಿರುವಂತಹ ಯಾವುದೇ ಕಾಟನ್ ಬಟ್ಟೆಯದ್ದು ಮಾಸ್ಕ್ ನಾವೇ ತಯಾರಿಸಿದಿರ್ಬೋದು, ಅಂತಂದ್ರೆ ಯಾವುದೇ ಆದ್ರೂ ಬಳಸಿ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಖಂಡಿತ ಮಾಸ್ಕ್ ಧರಿಸಲೇಬೇಕು. ಅಂಡ್ ನಾವು ಎಲ್ಲ ಇವಾಗ ನೀವು ಹೊರಗಡೆ ನೋಡಿರ್ಬೋದು, ಸಮಾಜದಲ್ಲಿ ಜನ ಹೇಗ್ ಮಾಸ್ಕ್ ಧರಿಸಿರ್ತಾರೆ ಅಂದ್ರೆ ಅದು ಬಾಯಿ ಮಾತ್ರ ಇರತ್ತೆ, ಇಲ್ಲ ಕತ್ತಿನ ಕೆಳಗಿರತ್ತೆ, ಗಲ್ಲದಲ್ಲಿರತ್ತೆ, ಮೂಗ್ನ ಕವರೇ ಇರಲ್ಲ, ಮೂಗಿನ ಕೆಳಗಿರತ್ತೆ. ಇಂಥದೆಲ್ಲ ಹಾಕೊಂಡಾಗ ನಾವು ಸೇಫ್ ಇರಲ್ಲ. ಅದು ಯಾವಾಗ್ಲೂ ಮೂಗು ಬಾಯಿ ಕಂಪ್ಲೀಟ್ ಆಗಿ ಕವರ್ ಇರ್ಬೇಕು. ಯಾವುದೇ ಮೇಲಿಂದ ಆಗ್ಲಿ ಕೆಳಗಿಂದ ಆಗ್ಲಿ ವೈರಸ್ ಅದರಲ್ಲಿ ಬರೋಕೆ ಸ್ಪೇಸ್ ಇರಬಾರ್ದು. ಅದರಿಂದ ಅಷ್ಟು ಕರೆಕ್ಟ್ ಆಗಿ ಕವರ್ ಮಾಡಿರ್ಬೇಕು. ಅಂಡ್ ನೀವ್ ಕೇಳಿದ್ರಿ ಇವಾಗ ಮನೇಲಿ 4 ಮಂದಿ 5 ಮಂದಿ ಇದ್ದಾಗ ಹೇಗಿರ್ತಾರೆ ಅಂತ, 10 ಜನ ಇದ್ದಾಗ
ನಾವು ಎಷ್ಟೇ, ಬಿಕಾಸ್ ಇವಾಗ ನಾವು ಮನೇಲಿ ಕುಂತಾಗ್ಲೂ ಕೂಡ ಮಾಸ್ಕ್ ಹಾಕೊಂಡ್ ಕೂರ್ಲಿಕ್ಕೆ ಆಗಲ್ಲ. ಹೌದು. ಸೊ ಅಂತ ಟೈಮಲ್ಲಿ ಎಂತ ಪ್ರಿಕಾಷನ್ಸ್ ತಗೋಬೇಕಂದ್ರೆ ನಾವು ಹೊರಗೆ ಹೋದಾಗ ನಮಗೆ ಎಲ್ಲಿ ಇನ್ಫೆಕ್ಷನ್ಸ್ ಬರೋ ಚಾನ್ಸಸ್ ಇರುತ್ತಲ್ಲ ಅಂತ ಕಡೆನೆ ನಾವು ಇನ್ಫೆಕ್ಟ್ ಆಗದಿರೋ ತರ ಪ್ರಿಕಾಷನ್ಸ್ ತಗೋಬೇಕಾಗತ್ತೆ. So, ಅಲ್ಲಿ ಹೆಚ್ಚು ಜಾಗರೂಕತೆಯಿಂದ ಇರಬೇಕಾಗುತ್ತೆ ಅಂತ ಸಂದರ್ಭ. ಖಂಡಿತ. ಇಲ್ಲ ಅಂದ್ರೆ ನಾವು ವಾಪಸ್ ಬಂದಾಗ್ಲಿ ಕೂಡ ನಾವು ಹೇಳಿದ್ನಲ್ಲ, ನಾವು ವೈರಸ್ ನ ನಮ್ ಜೊತೆ ತರ್ತಿದೀವೋ ನಾವು ಒಬ್ರೇ ಬರ್ತಿದೀವೋ ಖಂಡಿತ ಗೊತ್ತಾಗೋದಿಲ್ಲ. ಹೌದು. ಹೊರಗಡೆ ಹೋದಾಗ ಎಷ್ಟು ಸಾಧ್ಯನೋ ಅಷ್ಟು ಪ್ರಿಕಾಷನ್ಸ್ ತಗೋಬೇಕು, ಅಷ್ಟು ಸಮಯ ಕೂಡ ಮಾಸ್ಕ್ ಹಾಕೊಂಡೇ ಇರ್ಬೇಕು. ನನಗೆ ಯಾರೋ ಪರಿಚಯದವ್ರು ಸಿಕ್ಕಿದ್ದಾರೆ, ಇಲ್ಲ ನಾನು ಎಲ್ಲಿಗೋ ಹೋಗ್ತಿದ್ದೀನಿ, ಏನೋ ತಿನ್ನೋ ಸಂದರ್ಭದಲ್ಲಿ ಬಿಟ್ಟು ಇನ್ ಯಾವುದೇ ಸಂದರ್ಭದಲ್ಲೂ ಕೂಡ ಹೊರಗಡೆ ಇದ್ದಾಗ ಮಾಸ್ಕ್ ತೆಗಿಲೇಬಾರ್ದು. ಸರ್, ಹಾಗೆ ಇವಾಗ ನಾವು ಮೆಡಿಕಲ್ ಒಂದಿಷ್ಟು ಯೂಸ್ ಅಂತ್ರೂ ಮಾಸ್ಕ್ ಇದೆ, ಒನ್ ಟೈಮ್ ಯೂಸ್ ಮಾಡೋಂಥದ್ದು. ಆಮೇಲೆ N95 ಮಾಸ್ಕ್ ಇದೆ. ಆಮೇಲೆ ಕೆಲವರು ಮನೆಯಲ್ಲಿ ಏನಾಗುತ್ತೆ, ಒಂದು ತಾವು ಹೇಳ್ದಾಗಲೇ ಒಂದು ಕಾಟನ್ ಬಟ್ಟೆಯಿಂದ ತಯಾರಿಸ್ಬಿಟ್ಟು ಅದನ್ನು ಯೂಸ್ ಮಾಡಿ ಮತ್ತೆ ವಾಶ್ ಮಾಡೋದು, ಈ ರೀತಿ ಆಗ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಒಂದೇ ಮಾಸ್ಕ್ನ ಸುಮಾರು 15 ದಿನಗಳು, ತಿಂಗಳಗಟ್ಟಲೆ ಈ ರೀತಿ ಯೂಸ್ ಮಾಡ್ತಾರೆ. ಇದರಿಂದ ಯಾವ ರೀತಿಯಾದ ತೊಂದರೆ ಆಗುತ್ತೆ? ಇದರಿಂದ ಯಾವ ರೀತಿ ತೊಂದರೆ ಆಗತ್ತೆ ಅಂದ್ರೆ ನಾ ಹೇಳಿದೆ, ನಾವು ಎಲ್ಲಿಗೆ ಹೋದ್ರು ಮಾಸ್ಕ್ ಯಾವಾಗ್ಲೂ ಸದಾ ನಮ್ ಮೂಗು ಬಾಯಿನ ಕವರ್ ಆಗೋ ತರಾನೇ ಇರ್ಬೇಕು. ಸೊ ಇದ್ರ ಅರ್ಥ ಏನು, ನಾ ಕೆಮ್ಮಿರ್ಬೋದು, ಸೀನ್ ಇರ್ಬೋದು, ಅಥವಾ ನಾ ಮಾತಾಡ್ಬೇಕಾದ್ರೆ ಡ್ರಾಪ್ಲೆಟ್ಸ್ ಅಂತ ಹೇಳ್ತೀವಿ, ಅದ್ರಲ್ಲಿ ವೈರಸ್ ಇರುತ್ತೆ. ಅದು ಆ ಮಾಸ್ಕ್ ಸುತ್ತ ಇನ್ನರ್ ಸರ್ಫೇಸ್ ಅಲ್ಲಿ, ಒಳಗಡೆ ಸರ್ಫೇಸ್ ಅಲ್ಲಿ ಕುಂತಿರುತ್ತದು. ಹೌದು. ಸೊ ಅದನ್ನ ನಾವು ವಾಶ್ ಮಾಡ್ದಿರಾ ಅದನ್ನೇ ಪದೇ ಪದೇ ಯೂಸ್ ಮಾಡ್ತಾ ಇದ್ರೆ ಅವಾಗ ನಮಗೆ ಮತ್ತೆ ರೀಇನ್ಫೆಕ್ಷನ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಇದರಿಂದ ನೀವು ಹೇಳಿದ ಸರ್ಜಿಕಲ್ ಮಾಸ್ಕ್ ಅಥವಾ N95 ಇಂಥದೆಲ್ಲ ತಗೊಂಡ್ರೆ ನಾವು ರೆಗ್ಯುಲರ್ ಕಂಟಿನ್ಯೂಸ್ ಯೂಸ್ ಮಾಡ್ಲೇಬೇಕಾಗುತ್ತೆ. N95 ಮೆಡಿಕಲ್ ಸ್ಟಾಫಿಗೆ ಓಕೆ, ಬಟ್ ಸಾಧಾರಣ ಮನುಷ್ಯರಿಗೆ ಸರ್ಜಿಕಲ್ ಮಾಸ್ಕ್ ಅಥವಾ N95 ಗಿಂತ ಬಟ್ಟೆಯಲ್ಲಿ ತಯಾರಿಸ್ಕೊಂಡಿರುವಂತದ್ದೇ ಬೆಟರ್. ಬಿಕಾಸ್ 2 ಅಥವಾ 3 ಜೊತೆ ಇಟ್ಕೊಂಡ್ರೆ ಒಂದು ದಿನ ಪ್ರತಿಯೊಂದು ವಾಶ್ ಮಾಡ್ಬೋದು. ಅದನ್ನ ಬಿಸಿಲಿಗೆ ಹಾಕಿದ್ರೆ ಸ್ಟೆರಿಲೈಸ್ ಕೂಡ ಆಗತ್ತೆ, ಕ್ಲೀನ್ ಆಗಿ ಕೂಡ ಇರುತ್ತೆ. ಸೊ ಪ್ರತಿದಿನ ಬಟ್ಟೆಯಿಂದ ಮಾಡಿರುವಂತದ್ದು, ಅದು ಮನೆಯಲ್ಲೇ ಮಾಡ್ಕೋಬೇಕು ಅಂತಿಲ್ಲ, ಇಲ್ಲ ಹೊರಗಡೆ ನೀವು ತಗೊಂಡ್ರು ಕೂಡ ಯಾವ್ದಾದ್ರು ಬಟ್ಟೆ ಮಾಸ್ಕ್ ಅನ್ನ ತಗೊಳ್ಳಿ, ಡಬಲ್ ಲೇಯರ್ ಅಥವಾ ಟ್ರಿಪಲ್ ಲೇಯರ್ ಇರುವಂತದ್ದು. ಸೊ ದಟ್ ನೀವು ಪ್ರತಿದಿನ ಅದನ್ನ ಒಗೆಯಬಹುದು ಮತ್ತೆ ಉಪಯೋಗಿಸಬಹುದು. ಮಾಸ್ಕ್ ವಿಲೇವಾರಿ ಕೂಡ, ಅಂದ್ರೆ ಅದನ್ನ ಹೇಗೆ ಡಿಸ್ಪೋಸ್ ಮಾಡ್ಬೇಕು ಅಂತ. ಹೌದು ಸರ್, ಇದು ಬಹಳ ಮುಖ್ಯವಾಗುತ್ತೆ. ಹೌದು, ಪ್ರತಿಯೊಂದಕ್ಕೂ ಒಂದು ಗೈಡ್ ಲೈನ್ಸ್ ಇರುತ್ತೆ. ಇವಾಗ ನಾನು ಸರ್ಜಿಕಲ್ ಮಾಸ್ಕ್ ಹಾಕೊಂಡ್ರೆ ಇಲ್ಲ N95 ಮಾಸ್ಕ್ ಹಾಕೊಂಡ್ರೆ, ನಾ ಇವಾಗ ಪ್ರತಿಯೊಂದು ನಮಗೆ ಗೊತ್ತು, ಸ್ವಚ್ಛ ಭಾರತ್ ಗಾಡಿ ಬಂದು ದಿನ ಕಸ ತಗೊಂಡ್ ಹೋಗುತ್ತೆ ವಿಲೇವಾರಿಗೆ. ಅಂತ ಗಾಡಿಗಳಲ್ಲಿ ನಾನು ಅದನ್ನ ನನ್ನ ಮಾಸ್ಕ್ ನ ಡಂಪ್ ಮಾಡಕ್ ಆಗಲ್ಲ, ಸರ್ಜಿಕಲ್ ಮಾಸ್ಕ್ ಆಗ್ಲಿ N95 ಮೆಡಿಕಲ್ ಮಾಸ್ಕ್ ಆಗ್ಲಿ. ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕಾಗತ್ತೆ, ಅದನ್ನ ಪ್ರತಿಯೊಂದು ಪ್ರೋಟೋಕಾಲ್ ಇರುತ್ತೆ ಅದಕ್ಕೆ. ಸೋಡಿಯಂ ಹೈಪೋಕ್ಲೋರೇಟ್ ಇಂದ ಟ್ರೀಟ್ ಮಾಡೋದಿರ್ಬೋದು, ಇಲ್ಲ ಅಂದ್ರೆ ಸೋಡಿಯಂ ಬ್ಲೀಚ್ ಇಂದ ಟ್ರೀಟ್ ಮಾಡೋದಿರ್ಬೋದು. ಅಂಡ್ ಪ್ರತಿಯೊಂದನ್ನು ಅದು ನಾವು ಬಿಸಾಕ ಕಾಲ ಗೈಡ್ಲೈನ್ಸ್ ಪ್ರಕಾರ ಹೇಗಿರುತ್ತೆ ಅಂದ್ರೆ ಭೂಮಿನ ಅಗದು 6 ಅಡಿ ಕೆಳಗೆ ಉಳ್ಬೇಕು ಅಂತ. ಸರ್ಜಿಕಲ್ ಮಾಸ್ಕ್ ಅಥವಾ N95 ಆತರ ಅದು. ಸೊ ಇದೆಲ್ಲ ನಮಗೆ ಕಷ್ಟ ಇಲ್ಲ. ಹತ್ತಿರದಲ್ಲಿರೋ ಎಲ್ಲಾದ್ರೂ ಹಾಸ್ಪಿಟಲ್ಗೆ ಹೋಗಿ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ, ಅಂದ್ರೆ ಹಾಸ್ಪಿಟಲ್ ಗಳಲ್ಲಿ ಏನು ಕಸ ಜನರೇಟ್ ಆಗ್ತಿರತ್ತಲ್ಲ ಅಂತದ್ರ ಜೊತೆ ಮಾತ್ರನೇ ನಾವು ಈ ಮಾಸ್ಕ್ ನ ಡಿಸ್ಪೋಸ್ ಮಾಡ್ಬೇಕಾಗತ್ತೆ. ಬಿಕಾಸ್ ಇವಾಗ ನಾವು ಎಲ್ಲಾ ಮನೆಗಳಿಂದ ಅವ್ರು ಕಲೆಕ್ಟ್ ಮಾಡಿದ ಕಸನು ತಗೊಂಡು ಹೋಗಿ ಎಲ್ಲೋ ಒಂದ್ ಕಡೆ ಡಂಪ್ ಮಾಡ್ತಾರೆ. ಅಷ್ಟು ಕಸದ ರಾಶಿ ಜೊತೆ ನಾವ್ ಯಾವ್ದೋ ಒಂದು ಇನ್ಫೆಕ್ಟ್ ಆಗಿರೋ ಒಂದು ಮಾಸ್ಕ್ ನ ಹಾಕಿದಾಗ ಆ ಪ್ರತಿಯೊಂದು ಸರ್ಫೇಸ್ ನ ಅದು ಹಾಳು ಮಾಡತ್ತೆ, ಮತ್ತೆ ಅದು ವೈರಸ್ ಸ್ಪ್ರೆಡ್ ಆಗ್ಬೋದು. ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರೋ ಕಡೆ ಮಾತ್ರನೇ ಅದನ್ನೇ ಡಿಸ್ಪೋಸ್ ಮಾಡ್ಬೇಕಾಗತ್ತೆ. ಇಷ್ಟೆಲ್ಲಾ ತೊಂದರೆಗಳಿರೋದ್ರಿಂದಾನೇ ಸರ್ಜಿಕಲ್ ಮಾಸ್ಕ್ ಆಗ್ಲಿ N95 ಬದಲು ಬಟ್ಟೆಯಿಂದ ತಯಾರಿಸಿರೋ ಮಾಸ್ಕ್ ಹಾಕೊಂಡ್ರೆ ಒಳ್ಳೇದು. ತಾವ್ ಹೇಳ್ದಂಗೆ ಸರ್ಜಿಕಲ್ N95 ಇದನ್ನ ಯಾರು ಯೂಸ್ ಮಾಡ್ತಾರೋ ಈ ರೀತಿಯಾದ ಕ್ರಮಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡ್ಬೇಕಾಗುತ್ತೆ. ಖಂಡಿತ. ಇದನ್ನ ಕಸದವರು ಮನೆಯಿಂದ ತಗೊಂಡು ಹೋಗ್ಬೇಕಾದ್ರೆ ಅವ್ರು ಖಂಡಿತ ಅದನ್ನ ತಗೊಳ್ಳೋದಿಲ್ಲ. ಅದನ್ನ ಸೆಪರೇಟ್ ಕವರ್ ಅಲ್ಲಿ ಹಾಕಿ 72 ಗಂಟೆ ಅದನ್ನ, ಅಂದ್ರೆ 3 ದಿನ ಸೆಪರೇಟ್ ಆಗಿಡಿ, ಅದನ್ನ ತಗೊಂಡು ಹೋಗಿ ಮತ್ತೆ ಯಾವ್ದಾದ್ರು ಹಾಸ್ಪಿಟಲ್ ಕಡೆ ಕೊಡಿ ಅಂತ ಹೇಳ್ತಾರೆ ಅಂತದನ್ನ. ಅಂದ್ರೆ ಸರ್, ಹಾಗೆ ಇವಾಗ ಲಾಕ್ಡೌನ್ ತೆರೆದ ನಂತರ ಜನರ ಒಂದು ಓಡಾಟ ತುಂಬಾನೇ ಹೆಚ್ಚಾಗಿದೆ. ಇವಾಗ ಪಬ್ಲಿಕಲ್ಲಿ ಸಮೇತ ನಾವು ನೋಡ್ತಾ ಇರ್ತೀವಿ, ಕೆಲವೊಮ್ಮೆ ಜನಗಳಿಗೆ ಎಷ್ಟೇ ಮಾಹಿತಿ ಇದ್ರೂ ಸಮೇತ ಈ ಮಾಸ್ಕ್ನ ಧರಿಸ್ಬೇಕು, ಆಮೇಲೆ ಒಂದು ಫಿಸಿಕಲ್ ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕು. ಈ ಒಂದು ಪ್ರತಿಯೊಬ್ಬರಿಗೂ ತಿಳಿದಿದೆ. ಇವಾಗ ಸಣ್ಣ ಮಗು ಸಮೇತ ಹೇಳುತ್ತೆ ಈ ಮಾಸ್ಕ್ ಏನಕ್ಕೆ ಹಾಕ್ತೀವಿ ಅಂತಂದರೆ, ಆ ಮಗು ಸಮೇತ ಹೇಳುತ್ತೆ ಕೊರೋನಾ ವೈರಸ್ ಬರುತ್ತೆ ಅದಕ್ಕೆ ಮಾಸ್ಕ್ ಹಾಕಬೇಕು ಅಂತ. ಆ ಮಕ್ಕಳಲ್ಲಿ ಆ ಒಂದು ಮನೋಭಾವ ಇದೆ, ಒಂದು ಯುವಕರಲ್ಲಿ, ಆಮೇಲೆ ದೊಡ್ಡವ್ರಿಗೆ ಯಾಕೆ ಎಲ್ಲ ಮಾಹಿತಿ ಗೊತ್ತಿದ್ದು ಸಮೇತ ಒಂದು ಹೆಚ್ಚಾಗಿ ಗುಂಪಲ್ಲಿ ಸೇರೋದೊಂದು ಮಾರ್ಕೆಟ್ ಆಗಿರ್ಬೋದು, ತರಕಾರಿ ಮಾರ್ಕೆಟ್ ಆಗಿರ್ಬೋದು, ಇಂಥದ್ರಲ್ಲಿ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಇರೋದಿಲ್ಲ. ಆಮೇಲೆ ಕೆಲವರು ಗೊತ್ತಿದ್ದು ಯಾರಾದ್ರೊಬ್ರು ಅಲ್ಲಿ ಪೊಲೀಸ್ ಹೋದ್ರೆ ಮಾತ್ರ ಮಾಸ್ಕ್ ಹಾಕೋದು, ಅವ್ರು ಓದಿದ ತಕ್ಷಣ ತೆಗೆದ್ಬಿಡೋದು, ಈ ರೀತಿಯಾದಂಥ ಒಂದು ಘಟನೆಗಳು ನಡೀತಾನೆ ಇದೆ ಅಷ್ಟೆಲ್ಲ ಮಾಹಿತಿ ಇದ್ದು. ಖಂಡಿತ. ಇದರದ್ದು ಏನ್ ತಿಳಿಸುತ್ತೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಎಷ್ಟು ಜವಾಬ್ದಾರಿತನದಿಂದ ನಡ್ಕೋತಿದ್ದಾನೆ ಅಂತ.
ಇವಾಗ ಯಾರಿಗೆ ಇರ್ಬೋದು 5 ತಿಂಗಳು 3 ತಿಂಗಳು ಮನೇಲಿದ್ದೆ 2 ತಿಂಗಳು ವರ್ಕ್ ಫ್ರಮ್ ಹೋಮ್ ಅಥವಾ ಓಡಾಡಕ್ಕೆ ಸಡಿಲಿಕೆ ಮಾಡಿದ್ದಾರೆ. ನನ್ ಮುಂಚಿನ ತರ ಜೀವನ ಇಲ್ಲ, ನಾವು ಹೊರಗಡೆ ಸುತ್ತಕ್ ಹೋಗ್ತಿಲ್ಲ, ತಿನ್ನೋಕ್ ಹೋಗ್ತಿಲ್ಲ, ಸ್ನೇಹಿತರ ಜೊತೆ ಓಡಾಡ್ತಿಲ್ಲ. ಹೌದು. ಇದೆಲ್ಲ ಖಂಡಿತ ಕಾರಣ ಆಗಲ್ಲ. ನಾವು ಎಲ್ಲಿವರೆಗೂ ಸುರಕ್ಷಿತವಾಗಿರ್ತೀವಿ, ನಾವು ಬೇರೆಯವ್ರನ್ನ ಎಷ್ಟು ಸುರಕ್ಷಿತವಾಗಿ ಇಟ್ಟಿರ್ತೀವಿ, ಅದು ಪ್ರಾಮುಖ್ಯತೆ ಬರುತ್ತೆ ಇಂಥ ಸಂದರ್ಭದಲ್ಲಿ. ನಾ ಹೊರಗೆ ಹೋಗಿ ತಿರುಗೋದು ಅಥವಾ ನನ್ಗೆ ಬೇಜಾರಾಗಿದೆ, ನಾ ಮನೇಲೇ ಇರೋದ್ರಿಂದ ನಂಗೆ ಸಾಕಾಗಿದೆ, ಆ ಭಾವನೆ ಎಷ್ಟೇ ಇದ್ರೂ ಕೂಡ ಅದಕ್ಕೆ ಪ್ರತಿಯೊಂದು ಆಲ್ಟರ್ನೇಟಿವ್ ವೇ ಅನ್ನೋದಿರುತ್ತೆ, ಅದರಿಂದ ಹೇಗ್ ಹೊರಗೆ ಬರ್ಬೇಕು ಅನ್ನೋದು. ಬಟ್ ಅದು ಬಿಟ್ಟು ನಾವು ಹೊರಗಡೆ ಹೋಗ್ತೀನಿ, ಸುತ್ತಬೇಕಾದ್ರೆ ಮಾಸ್ಕ್ ಇರೋಲ್ಲ, ನನ್ನ ಸ್ನೇಹಿತರ ಜೊತೆ ಇರ್ತೀನಿ, ಅವನಿಗೆ ಏನಾಗಿಲ್ಲ, ಅವ್ನು ಆರಾಮಾಗಿದ್ದಾನೆ, ಹುಷಾರಾಗಿದ್ದಾನೆ, ನಾ ಮಾಸ್ಕ್ ತೆಗೆದು ಮಾತಾಡಿದ್ರೆ ಏನ್ ತೊಂದ್ರೆ ಇಲ್ಲ ಅಂತ ಅನ್ಕೊಂಡಿರ್ತಾರೆ. ಅದು ಖಂಡಿತ ತಪ್ಪು. ನಾವು ಎಷ್ಟು ಸೇಫ್ ಆಗಿರ್ತೀವಿ ಅಂತ ಯಾರಿಗೂ ಹೇಳಕ್ಕಾಗಲ್ಲ, ಅಶ್ಯೂರೆನ್ಸ್ ಕೊಡಲ್ಲ ಯಾರು ಕೂಡ. ಹೌದು. ನೋಡೋದಕ್ಕೆ ತಾವ್ ಹೇಳಿದ್ರ ಹಾಗೆ ಯಾವುದೇ ರೀತಿಯ ಸಿಂಪ್ಟಮ್ಸ್ ಇರೋದೆ, ಯಾವುದೇ ರೀತಿಯ ಲಕ್ಷಣಗಳು ಸಮೇತ ಇರೋದಿಲ್ಲ, ಆದ್ರೂ ಕೆಲವೊಮ್ಮೆ ಟೆಸ್ಟ್ ಮಾಡಿದಾಗ ಒಂದು ಪಾಸಿಟಿವ್ ಅಂತ ಬರುತ್ತೆ ಕರೋನಾ. ಖಂಡಿತ. ಇದರಲ್ಲಿ ಸಿಂಪ್ಟಮ್ಯಾಟಿಕ್, ಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತೀವಿ. ಮತ್ತೆ ಸಿಂಪ್ಟಮ್ಯಾಟಿಕ್ ಇದ್ರು ಅದರಲ್ಲಿ ಮತ್ತೆ ಸ್ಟೇಜಸ್, ಸಿವಿಯಾರಿಟಿ ಮೇಲೆ ಹೋಗುತ್ತೆ. ಕೆಲವೊಂದು ಬಹಳ ಮೈಲ್ಡ್ ಆಗಿರುತ್ತೆ, ಕೆಲವೊಂದು ಸಿವಿಯರ್ ಆಗಿರುತ್ತೆ ಸಿಂಪ್ಟಮ್ಸ್. ಸೊ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮುಂಚೆ ನಮಗೆಲ್ಲ ಹೇಗ್ ಗೊತ್ತಾಗ್ತಿತ್ತು, ಟೆಸ್ಟ್ ಮಾಡ್ಬೇಕಾದ್ರೆ ಜ್ವರ ಇದ್ದವ್ರನ್ನ ಮಾತ್ರ ಟೆಸ್ಟ್ ಮಾಡ್ತಿದ್ರು. ಅವಾಗ ಎಲ್ಲಾರು ಹೊರ ದೇಶದಿಂದ ಬಂದೋದು, ಬೇರೆ ರಾಜ್ಯದಿಂದ ಬಂದವರು, ಅಥವಾ ನಮ್ಮ ಮನೇಲಿ ಯಾರಿಗಾದ್ರು ಪಾಸಿಟಿವ್ ಇದ್ದು ನನಗೂ ಏನಾದ್ರೂ ಫೀವರ್ ಸಿಂಪ್ಟಮ್ಸ್ ಇದ್ರೆ, ಫ್ಲೂ ಲೈಕ್ ಸಿಂಪ್ಟಮ್ಸ್ ಇದ್ರೆ ಮಾತ್ರ ಟೆಸ್ಟ್ ಮಾಡ್ತಿದ್ರು. ಆದ್ರೆ ಈಗ ಬರ್ತಾ ಬರ್ತಾ ಹೇಗಾಗ್ತಿದೆ, ನೀವ್ ಹೇಳ್ದಾಗೆ ರ್ಯಾಂಡಮ್ ಆಗಿ ಯಾರನ್ನ ಒಬ್ಬರನ್ನ ಕರೆದು ಟೆಸ್ಟ್ ಮಾಡಿಸಿದಾಗ ಅವರಿಗೂ ಕೂಡ ಪಾಸಿಟಿವ್ ಬಂದಿರಬಹುದು. ಬಿಕಾಸ್ ಅವ್ರ ಇಮ್ಯುನಿಟಿ ಚೆನ್ನಾಗಿತ್ತು, ಅವರಿಗೆ ಏನೋ ಸಿಂಪ್ಟಮ್ಸ್ ಪ್ರೊಡ್ಯೂಸ್ ಆಗಿಲ್ಲ. ಹಾಗಂತ ಕಾರಣಕ್ಕೆ ಅವರು ಬೇರೆಯವರಿಗೆ ಕಾಯಿಲೆನ ಹರಡಿಲ್ಲ ಅಥವಾ ಹರಡೋದಿಲ್ಲ ಅಂತ ಆಗಲ್ಲ. ಅದ್ ಖಂಡಿತ ತಪ್ಪು. ಅವರು ಪೊಟೆನ್ಶಿಯಲ್ ಕ್ಯಾರಿಯರ್ ಆಗಿರ್ತಾರೆ, ಮತ್ತೆ ಅವ್ರ ಜೊತೆ ಯಾರು ಪ್ರೊಟೆಕ್ಷನ್ ಇಲ್ದಿದ್ದಂಗೆ, ಸೇಫ್ ಗಾರ್ಡ್ ಇಲ್ದಿದ್ದಂಗೆ ಯಾರು ಅವ್ರ ಜೊತೆಲಿ ಇರ್ತಾರಲ್ಲ, ಖಂಡಿತ ಅವರು ರಿಸ್ಕ್ ಅಲ್ಲಿ ಇರ್ತಾರೆ ಅಂತಾನೆ ಹೇಳ್ಬೋದು. ಸೊ ಪ್ರತಿ ಸಂದರ್ಭದಲ್ಲಿ ಒಂದು ಜಾಗರೂಕತೆಯಿಂದ ಇರಬೇಕಾಗುತ್ತೆ ತಮ್ಮ ಕಾಪಾಡಿಕೊಳ್ಳೋದ್ರಲ್ಲಿ. ಹೌದು. ಸೊ ಈಗಿನ ಸಂದರ್ಭ ಹೇಗಿದೆ ಅಂತ ತಮ್ಮ ಆರೋಗ್ಯ ತಮ್ಮ ಕೈಯಲ್ಲಿ ಅನ್ನೋ ಹಾಗೆ ಇದೆ. ಖಂಡಿತ. ಈಗಿನ ಪರಿಸ್ಥಿತಿಲಿ ಹೇಗಿದೆ ಅಂದ್ರೆ, ಮುಂಚೆ ನಾ ಆರಾಮಾಗಿದ್ರೆ ಸಾಕು ಅಂತ ಇರ್ತಿತ್ತು. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಖುಷಿಯಾಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು, ನನ್ ಸುತ್ತಮುತ್ತ ಇರೋರು ಕೂಡ ಆರೋಗ್ಯವಾಗಿರ್ಬೇಕು ಅಂತ ಬಯಸೋ ಪರಿಸ್ಥಿತಿ ಬಂದಿದೆ ಈಗ. ಹೌದು. ಆಮೇಲೆ ಇನ್ನೊಂದು ಪ್ರಶ್ನೆ ಏನಾಗಿದೆ ಅಂದ್ರೆ, ನಮ್ಮ ಒಂದು ಅನಾದಿ ಕಾಲದಲ್ಲಿ ಏನಿತ್ತು ಅಂದ್ರೆ, ನಮ್ಮ ಹಿಂದಿನ ಕಾಲದಲ್ಲಿ ಪೂರ್ವಜರು ಒಂದು ಸ್ವಚ್ಛತೆಗೆ ಬಹಳಷ್ಟು ಆದ್ಯತೆ ಕೊಟ್ಟಿದ್ರು. ಆಗಿನ ಕಾಲದಲ್ಲಿ ಮನೆಗೆ ಯಾವುದೇ ಒಬ್ಬ ವ್ಯಕ್ತಿ ಬಂದಿದ್ದಾರೆ ಅಂದ್ರೆ, ಅತಿಥಿಗಳು ಬಂದಿದ್ದಾರೆ ಅಂದ್ರೆ, ಮನೆ ಬಾಗ್ಲಲ್ಲೇ ಒಂದು ಬಕೆಟಲ್ಲಿ ನೀರು ಚಂಬಿಟ್ಬಿಟ್ಟು ಅವ್ರಿಗೆ ಅಲ್ಲೇ ಕೈ ಕಾಲು ತೊಳೆದುಕೊಂಡು ಅವ್ರಿಗೆ ಮನೆಗೆ ಪ್ರವೇಶ ಮಾಡಲಿ ಅನುಮತಿ ಇರ್ತದೆ. ಈಗಿನ ಕಾಲದಲ್ಲಿ ಏನಾಗಿದೆ, ಮನೆ ಒಳಗಡೆ ಹಾಗೆ ಯಾವ ರೀತಿ ಅವ್ರು ಹೊರಗಡೆ ಹೋಗಿರ್ತಾರೆ, ಚಪ್ಪಲಿ ಬೂಟು ಅದೇ ಒಂದು ಇದರಲ್ಲಿ ಮನೆ ಒಳಗೆ ಬರ್ತಾರೆ. ಯಾವುದೇ ರೀತಿಯಾದಂಥ ಒಂದು ಶುದ್ಧತೆಗೆ ಒಂದು ಆದ್ಯತೆನೇ ಇಲ್ಲ ಈಗಿನ ಸಂದರ್ಭದಲ್ಲಿ. ಈ ಒಂದು ಕರೋನಾ ವೈರಸ್ ಬಂದ್ಬಿಟ್ಟು ಒಂದು ಹ್ಯಾಂಡ್ ವಾಶ್ ಇದಕ್ಕೆ ಮೊದಲ ಪ್ರಾಮುಖ್ಯತೆ ಕೊಟ್ಟಿದೆ. ಮುಂಚೆ ನಾವು ಕೆಲವರು ಯಾರು ಈ ಒಂದು ಫಾಲೋನೇ ಮಾಡ್ತಿರ್ಲಿಲ್ಲ ಅನ್ಸುತ್ತೆ, 2 ನಿಮಿಷಗಳ ಕಾಲ ಕೈಯನ್ನು ಸ್ವಚ್ಛವಾಗಿ ತೊಳಿಬೇಕು ಅನ್ನೋದ್ರ ಬಗ್ಗೆ. ಹೌದು, ಖಂಡಿತ. ನೀವು ಹೇಳಿದ್ರೆ ಅನಾದಿ ಕಾಲದಿಂದ ನಡ್ಕೊಂಡ್ ಬಂದಿರುವಂತ ಪದ್ಧತಿ ನಮ್ದು. ಯಾರಾದ್ರೂ ಮನೆಯಿಂದ ಹೊರಗಡೆ ಹೋಗಿ ಬರ್ಬೇಕಾದ್ರೆ ಕೈ ಕಾಲು ತೊಳ್ಕೊಂಡು ಮುಖ ತೊಳ್ಕೊಂಡು ಹೊರಗೆ ಬರ್ಬೇಕು ಅಂತ. ಇವತ್ತಿಗೂ ಕೂಡ ನಾವು ಸದ್ಯಕ್ಕೆ ಏನ್ ಪ್ರಾಕ್ಟೀಸ್ ಮಾಡ್ತಿದೀವಿ, ಮನೆಯಿಂದ ಹೊರಗೆ ಹೋದವರು ಬರ್ಬೇಕಾದ್ರೆ ಅಥವಾ ಮನೆಗೆ ಯಾರಾದ್ರೂ ಹೊಸದಾಗಿ ಬರ್ಬೇಕಾದ್ರೆ ಕಂಪ್ಲೀಟ್ ಆಗಿ ಕೈ ತೊಳ್ಕೊಂಡು ಕಾಲು ತೊಳ್ಕೊಂಡು ಬರ್ಬೇಕು. ಇಲ್ಲ ಮನೆಯವರೇ ಆದ್ರೆ ಹೊರಗಡೆ ಯಾವ ಬಟ್ಟೆ ಧರಿಸಿರ್ತೀವಿ ಅದನ್ನ ಮತ್ತೆ ಒಗಿಯಕ್ ಹಾಕಿ ಕಂಪ್ಲೀಟ್ ಸ್ನಾನಾನೇ ಮಾಡ್ಕೊಂಡು ಬರ್ಬೇಕು. ಅದು ಸೇಫೆಸ್ಟ್, ತುಂಬಾ ಸೇಫ್ ಅದು. ಹೌದು. ಮುಂಚಿನ ಕಾಲದಲ್ಲಿ ಏನ್ ಪ್ರಾಕ್ಟೀಸ್ ಮಾಡ್ತಿದ್ರು ಮಡಿ ಮೈಲಿಗೆ, ದಟ್ ಡಸಂಟ್ ಮೀನ್ ನಾವ್ ಎಷ್ಟು ಸ್ವಚ್ಛತೆಗೆ ಆದ್ಯತೆ ಕೊಡ್ತೀವಿ, ಅದೊಂದೇ ಇತ್ತು. ನಮ್ಮ ಇರೋ ಪರಿಸರ ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡಿರ್ತೀವಿ, ನಮ್ಮ ದೇಹ ಶುದ್ಧಿ ಎಷ್ಟು ಮಾಡ್ಕೊಂಡಿರ್ತೀವಿ, ಅದನ್ನೇ ನಾವು ಇವಾಗ್ಲೂ ಕೂಡ ಫಾಲೋ ಮಾಡ್ತಿರೋದು ಈ ಸಂದರ್ಭದಲ್ಲಿ. ಹೌದು. ಅಂದ್ರೆ ಒಂದು ರಿಪೀಟ್ ಆಗ್ತಾ ಇದೆ ನಮ್ಮ ಒಂದು ಹಿಂದಿನ ಕಾಲದ ಒಂದು ಪದ್ಧತಿಗಳು. ಹೌದು ಸರ್. ಹಾಗೆ ಒಂದು ವ್ಯಕ್ತಿ ಒಂದು ಯಾವ್ದಾದ್ರು ಮನೆಗೆ ಬೇಕಾದಂತ ಒಂದು ಸಾಮಗ್ರಿಗಳನ್ನ ತಗೊಂಡ್ಬರ್ತಾರೆ. ತಗೊಂಬಂದ್ಮೇಲೆ ಇವಾಗ ಒಂದು ಆತಂಕ ಹೆಚ್ಚಾಗಿರುತ್ತೆ. ಅದನ್ನ ತಂದ ತಕ್ಷಣ ಯಾವಾಗ ನಾನು ಯೂಸ್ ಮಾಡಬೇಕು, ಹೆಂಗೆ ಯೂಸ್ ಮಾಡಲಿ, ಆ ಒಂದು ಮನಸ್ಸಲ್ಲಿ ಇರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಅವರು ಆ ಮನೆ ಮಟ್ಟದಲ್ಲಿ ಹೊರಗಡೆಯಿಂದ ತಂದಿರುವಂಥ ಒಂದು ವಸ್ತುಗಳನ್ನು ಅವರು ಎಷ್ಟು ಅವಧಿ ಆದಮೇಲೆ ಬಳಸಬೇಕು, ತರಕಾರಿಗಳಾದ್ಮೇಲೆ ಅದನ್ನ ಯಾವ ರೀತಿ ಶುದ್ಧವಾಗಿ ಅದನ್ನ ಮಾಡ್ಕೊಂಡು ಯೂಸ್ ಮಾಡಬೇಕು ಅಂತ. ಈ ಸಂದರ್ಭದಲ್ಲಿ ನಾವು ಮುಂಚೆ ಲಾಕ್ಡೌನ್ ಸಂದರ್ಭದಲ್ಲಿ ಏನ್ ಹೇಳ್ತಿದ್ವಿ, ಮನೆಯಲ್ಲಿ ಬಹಳ ಆರೋಗ್ಯಕರ ವ್ಯಕ್ತಿ ಯಾರಿದ್ದಾರೆ ಅಂತಹವರೇ ಪ್ರತಿಯೊಂದು ವಸ್ತುವಿಗೂ ತರಕ್ಕೆ ಹೊರಗಡೆ ಹೋಗ್ಬೇಕು. ಅಂದ್ರೆ ಒಬ್ಬನೇ ವ್ಯಕ್ತಿ ಇಲ್ಲ ಚೀಲ ಯಾವ್ದು ತಗೊಂಡ್ ಹೋಗ್ತೀವಿ, ಕೈ ಚೀಲ, ಒಂದೇ ಬ್ಯಾಗ್ ಹಾಗೂ ಒಂದೇ ಬಟ್ಟೆ ಧಾರಣೆ ಅಂತ ಹೇಳ್ತಿದ್ವಿ. ಅಂದ್ರೆ ಪ್ರತಿಯೊಂದನ್ನು ಯೂಸ್ ಮಾಡ್ತಿದ್ರೆ ಎಲ್ಲಾ ಸಾಮಗ್ರಿಗಳು ಇನ್ಫೆಕ್ಟ್ ಆಗ್ಬೋದು.
ಹೌದು. ಸೊ 1 ಪರ್ಸನ್ 1 ಬ್ಯಾಗ್ 1 ಕ್ಲಾತ್ ಅಂತ ಫಾಲೋ ಮಾಡ್ತಿದ್ವಿ. ಅದನ್ನೇ ಈಗ್ಲೂ ಫಾಲೋ ಮಾಡಿದ್ರೆ ಕೂಡ ತುಂಬಾ ಒಳ್ಳೇದು. ಬಿಕಾಸ್ ಎಷ್ಟೇ ಜನಕ್ಕೂ ಇವಾಗ ವರ್ಕ್ ಫ್ರಮ್ ಹೋಮ್ ಇದೆ, ಇಲ್ಲ ಹೌದು. ಕೆಲವರು ಮಕ್ಕಳಿರ್ಬೋದು, ಹಿರಿಯರಿರ್ಬೋದು, ಅವರಿಗೆ ಮನೆಯಿಂದ ಹೊರಗಡೆ ಹೋಗೋ ಅನಿವಾರ್ಯತೆಗಳಿಲ್ಲ. ಯಾರ್ ಕೆಲ್ಸಕ್ಕೆ ಹೋಗ್ತಾರೋ ಅವರೇ ಪ್ರತಿಯೊಂದು ಮನೆಗೆ ಹೊರಗಿನ ಕೆಲಸ ಕೂಡ ಮಾಡ್ಕೊಂಡು ಬಂದ್ರೆ ನೀವ್ ಹೇಳ್ದಂಗೆ ತುಂಬಾ ಸೇಫ್ ಆಗಿರ್ಬೋದು. ಅವರು ತಂದಿದ್ ವಸ್ತುಗಳನ್ನ ಹೇಗ್ ಬಳಸಬೇಕು ಅಂದ್ರೆ, ಇವಾಗ ಕೆಲವೊಂದು ವಸ್ತುಗಳಿಗೆ ಆ ವೈರಸ್, ಕೊರೋನಾ ವೈರಸ್ ಎಷ್ಟು ದಿನಗಳ ಕಾಲ ಅಥವಾ ಎಷ್ಟು ಗಂಟೆಗಳ ಕಾಲ ಅದ್ರ ಮೇಲೆ ಇರುತ್ತೆ ಅನ್ನೋದು ತಿಳ್ಕೊಂಡಿದೆ, ಹ್ಮ್. ಅಧ್ಯಯನದಲ್ಲಿ ತಿಳಿಸಿದ್ದಾರೆ. ಸಪೋಸ್ ಇವಾಗ ಪ್ಲಾಸ್ಟಿಕ್ ಅಲ್ಲಿ 3 ರಿಂದ 7 ದಿನದವರೆಗೂ ಇರುತ್ತೆ. ಅದೇ ಸ್ಟೇನ್ಲೆಸ್ ಸ್ಟೀಲ್ ಮೇಲೆ ಅದರಲ್ಲೂ ಕೂಡ 3 ರಿಂದ 7 ದಿನದವರೆಗೂ ಇರ್ಬೋದು. ಹೌದು. ಕಾಪರ್, ತಾಮ್ರದ ವಸ್ತುಗಳ ಮೇಲಾದ್ರೆ ಕೇವಲ 4 ಗಂಟೆಗಳಿರುತ್ತೆ. ಹ್ಮ್. ಪೇಪರ್ ಮೇಲೆ ಅದು 4 ಗಂಟೆಗಳಿಂದ 4 ದಿನಗಳವರೆಗೂ ಇರ್ಬೋದು. ಗ್ಲಾಸ್ ಅಲ್ಲಾದ್ರೆ 4 ದಿನ, ಕಾರ್ಡ್ಬೋರ್ಡ್ ಅಲ್ಲಾದ್ರೆ 24 ಗಂಟೆ ಇರುತ್ತೆ. ಹ್ಮ್. ಆದ್ರೆ ಇದ್ರಲ್ಲಿ ನಮಗೊಂದು ಸಮಾಧಾನಕರ ಏನಂದ್ರೆ, ನಾವು ಹೊರಗಿಂದ ವಸ್ತುಗಳು ತರೋದು ಬಹಳ ಹೆಚ್ಚಂದ್ರೆ ಇವಾಗ ಹಣ್ಣು, ತರಕಾರಿ, ಹಾಲು ಅಥವಾ ದಿನಸಿ ಸಾಮಗ್ರಿಗಳು, ಹೌದು. ಬೇಸಿಕ್ ನೀಡ್ಸ್, ಇದನ್ನೆಲ್ಲ ನಾವು ಹೇಗೆ ಸೇಫ್ಟಿಯಾಗಿ ಇಲ್ಲಿ ಯೂಸ್ ಮಾಡ್ಕೋಬೇಕು ಅಥವಾ ಹೊರಗಿಂದ ತಂದಿದ್ದನ್ನ ಹೇಗೆ ನಾವು ಬಳಸಬೇಕು, ಅದನ್ನ ಹೇಗೆ ಸ್ಯಾನಿಟೈಸ್ ಮಾಡ್ಬೇಕು ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಇರುತ್ತೆ ಇಲ್ಲಿ. ಹೌದು. ಇದರಲ್ಲಿ ಒಂದು ಸಮಾಧಾನಕರ ವಿಷಯ ಏನಂದ್ರೆ, ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ FDA ಪ್ರಕಾರ ಹ್ಮ್. ಇದುವರೆಗೂ ಈ ಫುಡ್ ಅಥವಾ ಫುಡ್ ಪ್ಯಾಕಿಂಗ್ ಅಸೋಸಿಯೇಷನ್ ಅಂದ್ರೆ ನಾವು ತರೋ ಕವರ್ಗಳಲ್ಲಾಗ್ಲಿ, ತಂದಿದ್ ಬಾಕ್ಸ್ ಅಲ್ಲಾಗ್ಲಿ, ಹ್ಮ್. ಇದುವರೆಗೂ ಯಾವುದೇ ಕೂಡ ಕೊರೋನಾ ವೈರಸ್ ಅದರಿಂದ ಸ್ಪ್ರೆಡ್ ಆಗಿರೋ ಉದಾಹರಣೆಗಳಿಲ್ಲ. ಹ್ಮ್. ಸೊ ಆದ್ರೂ ಕೂಡ ನಮ್ಮ ಜಾಗರೂಕತೆಯಿಂದ ಇರೋದಕ್ಕೆ ನಾವು ತಂದಿದ್ದ ವಸ್ತುನ ಬೇರೆ ಸಾಮಗ್ರಿಗಳಾದ್ರೆ, ಲೈಕ್ ಪ್ರಾವಿಷನ್ಸ್, ದಿನಸಿ ಸಾಮಗ್ರಿ ಅಂತದನ್ನಾದ್ರೆ 48 ರಿಂದ 72 ಗಂಟೆಗಳು ಅದನ್ನ ಒಂದು ಮನೇಲಿ ಒಂದು ಕಾರ್ನರ್ ಅಲ್ಲಿ ಇಟ್ಟಿರ್ಬೇಕು. ಹ್ಮ್. ಅದೇ ಹಣ್ಣು ತರಕಾರಿಗಳಲ್ಲಾದ್ರೆ ತಂದಿದ ತಕ್ಷಣ ನಾವು ಅದನ್ನ ಹಣ್ಣು ತರಕಾರಿ ತೊಳೆಯೋ ಮುಂಚೆ ನಮ್ಮ ಕೈನ ನಾವು ಸ್ವಚ್ಛವಾಗಿ ತೊಳ್ಕೊಂಡಿರ್ಬೇಕು. ಹ್ಮ್. ತದನಂತರ ಬರೀ ಆ ಹಣ್ಣು ತರಕಾರಿನ ಕ್ಲೀನ್ ವಾಟರ್ ಅಲ್ಲಿ ವಾಶ್ ಮಾಡಿದ್ರೆ ಸಾಕು. ಅದಕ್ಕೆ ನಾನು ಬೇರೆ ಏನಾದ್ರೂ ಹಾಕ್ಬೇಕು, ಡಿಸ್ಇನ್ಫೆಕ್ಟೆಂಟ್ ಹಾಕ್ಬೇಕು, ಆರ್ಗ್ಯಾನಿಕ್ ಆಗ್ಲಿ ಬೇರೆ ಏನೂ ಇಲ್ಲ ಅದ್ರಲ್ಲಿ. ಹ್ಮ್. ಕ್ಲೀನ್ ವಾಟರ್ ಅಲ್ಲಿ ತೊಳೆದ್ರೆ ಸಾಕು ನಾವು ಯೂಸ್ ಮಾಡೋ ಮುಂಚೆ. ಅದನ್ನ ವಾಶ್ ಮಾಡಿದ್ಮೇಲೆ ಮತ್ತು ಹಾಗೆ ನಮ್ ಕೈ ತೊಳ್ಕೊಬೇಕಾಗತ್ತೆ. ಸೊ ಪ್ರತಿಯೊಬ್ಬರು ಸಮೇತ ನೀಟಾಗಿ ಈ ಒಂದು ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು ಸ್ವಚ್ಛ ಮಾಡ್ಕೊಂಡೇ ಬಳಸ್ಬೇಕು. ಹೌದು, ಈ ತರ ಇನ್ಸ್ಟೆಂಟ್ ಆಗಿ ಏನ್ ಯೂಸ್ ಮಾಡ್ತೀವಿ ಹಣ್ಣು ತರಕಾರಿಗಳನ್ನಾದ್ರೆ ತೊಳೆದು ಇಟ್ಟಿರೋಂಥದ್ದು. ಮಿಕ್ಕಿದ ಸಾಮಗ್ರಿಗಳನ್ನೆಲ್ಲ ಒಂದು ಕಾರ್ನರ್ ಅಲ್ಲಿ 2 ಅಥವಾ 3 ದಿನಗಳ ಕಾಲ ಇಟ್ಟಿರ್ಬೇಕು. ಆಮೇಲೆ ಅದನ್ನ ಬಳಸೋಕೆ ತಗೋಬೇಕಾಗತ್ತೆ. ಸೊ ಈ ರೀತಿಯಾದಂಥ ಒಂದು ಮೆಥಡ್ ಆಗಿರ್ಬೋದು, ಇದೊಂದು ಕ್ರಮನ ಫಾಲೋ ಮಾಡಿದಾಗ ಸೊ ಯಾವುದೇ ಒಂದು ವೈರಸ್ ಇದ್ರೂ ಸಮೇತ ಅಲ್ಲಿ ನಾಶವಾಗೋಗಿರುತ್ತೆ. ಹಾ, ಮೋಸ್ಟ್ ಪ್ರಾಬಲ್ ಅದು ನಮ್ ಕಲ್ಪನೆ, ಲೈಕ್ ಆಗಿರುತ್ತೆ, ಸಾಧ್ಯತೆಗಳು ತುಂಬಾ ಕಡಿಮೆ ಇನ್ಫೆಕ್ಷನ್ ಆಗುವಂತದ್ದು. ಸೊ ಅದು ಇದ್ರೂ ಕೂಡ ಅಷ್ಟರಲ್ಲಿ ಇವಾಗ ಹೇಗಿರುತ್ತೆ ಅಂದ್ರೆ, ವೈರಸ್ಗೆ ಒಬ್ಬ ಹೋಸ್ಟ್ ಅನ್ನೋ ಒಂದ್ ಬೇಕು. ಲೈಕ್ ಅದನ್ನ ಹೋಗಿ ತಗೊಂಡು ಮುಟ್ಟಿ ತನ್ನಲ್ಲಿ ಯಾರು ಆಹ್ವಾನ ಮಾಡ್ತಾನಲ್ಲ ಅಂತವ್ನ ಯಾರು ಸಿಕ್ಕಿಲ್ಲ ಅಂದಾಗ ಆ ವೈರಸ್ ಅಲ್ಲಿ ಉಳಿಯಕ್ ಸಾಧ್ಯ ಇಲ್ಲ. ಸೊ ಅದರಿಂದ ಅಲ್ಲಿ ನಾವು 2 ರಿಂದ 3 ದಿನಗಳ ಕಾಲ ಅದನ್ನ ಮುಟ್ಟಿಲ್ಲ ಅಂದ್ರೆ, ಇಫ್ ಇನ್ ಕೇಸ್ ಅದ್ರಲ್ಲಿ ಇದ್ರೂ ಕೂಡ ಅದು ನಮಗೆ ಇನ್ಫೆಕ್ಟ್ ಆಗೋಕೆ ಸಾಧ್ಯ ಇರಲ್ಲ ಅಷ್ಟು ದಿನಗಳ ಕಾಲ ನಾವು ಮುಟ್ಟಿಲ್ಲ ಅಂದ್ರೆ. ಹೌದು ಸರ್. ಈಗಿನ ಒಂದು ಸಂದರ್ಭದಲ್ಲಿ ಇವಾಗ ಏನಾಗಿದೆ, ಲಾಕ್ಡೌನ್ ತೆರೆದ ನಂತರ ಒಂದು ಓಡಾಟಕ್ಕೆ ಹೆಚ್ಚಾಗಿದೆ. ಸೊ ಸ್ನೇಹಿತರನ್ನ ಮೀಟ್ ಮಾಡೋದಾಗಿರ್ಬೋದು, ಇಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಭೇಟಿಯಾಗಲು ಹೋದಾಗ ಪರಸ್ಪರ ಒಬ್ಬ ವ್ಯಕ್ತಿಗಳ ನಡುವೆ ಅಂತರ ಯಾವ ರೀತಿ ಇರಬೇಕು ಅಂದರೆ, ಎಷ್ಟು ಡಿಸ್ಟೆನ್ಸಲ್ಲಿ ಅವರು ಮೇಂಟೈನ್ ಮಾಡಬೇಕು ಅಂದರೆ, ಅಲ್ಲಿ ಸಮೇತ ಪ್ರತಿಯೊಬ್ಬರಿಗೂ ಅಲ್ಲೊಂದು ಯಾವ ಸ್ವಚ್ಛತೆನ ಯಾವ ರೀತಿ ಕಾಪಾಡ್ಕೊಂಡಿರ್ಬೇಕು. ಇದಕ್ಕೂ ಮತ್ತದೇ ಉದಾಹರಣೆ, ನಾವ್ ಎಲ್ಲಿಗೆ ಹೋಗ್ಬೇಕಾದ್ರೂ ಮಾಸ್ಕ್ ಧಾರಣೆ ಖಂಡಿತ ಇರಬೇಕು. ಅದ್ರ ಜೊತೆಗೆ ನಮ್ ಕೈ ಸ್ಯಾನಿಟೈಸರ್ ಕೂಡ ಯಾವಾಗ್ಲೂ ಇರಬೇಕು, ಅಥವಾ ನೀರಲ್ಲಿ ಕೈ ತೊಳಿತಿರ್ಬೇಕು. 2 ವ್ಯಕ್ತಿಗಳ ಮಧ್ಯೆ ಅಂತರ ಕನಿಷ್ಠ ಪಕ್ಷ 4 ರಿಂದ 6 ಅಡಿಗಳು, 1 ರಿಂದ 2 ಮೀಟರ್ ಅಷ್ಟು ದೂರ ಇರ್ಲೇಬೇಕು. ನಾವು ಪರಸ್ಪರ ಕೈ ಮಿಲಾಯಿಸ್ತೀವಿ, ಇಲ್ಲ ಹಗ್ ಮಾಡ್ತೀನಿ, ಇಂಥದನ್ನೆಲ್ಲ ಖಂಡಿತ ಅವಾಯ್ಡ್ ಮಾಡ್ಲೇಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಹೌದು ಸರ್. ಕೋವಿಡ್ ಬರೋಕ್ಕಿಂತ ಮುಂಚೆ ಏನಾಗ್ತಿತ್ತು, ಒಂದು ಬೆಂಗಳೂರು ಅಂತ ನಗರಗಳಲ್ಲಿ ಹೆಚ್ಚಾಗಿ ಯಾರೇ ಆಗಲಿ ಮೀಟ್ ಮಾಡಿದಾಗ ಒಂದು ಸ್ನೇಹಿತರು ಹಗ್ ಮಾಡೋದು, ಇದು ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇದೆ. ಈಗಿನ ಒಂದು ಸಂದರ್ಭಕ್ಕೆ ಹ್ಯಾಂಡ್ ಶೇಕ್ ಮಾಡೋದಕ್ಕೂ ಸಮೇತ ಯೋಚನೆ ಮಾಡಬೇಕಾಗಿದೆ ಅಂತ ಸಂದರ್ಭ. ಖಂಡಿತ ಹೌದು. ಎಂತಹ ಸಂದರ್ಭ ಅಂದ್ರೆ, ನಾವು ಯಾವಾಗ ಎಷ್ಟು ನಾವು ಬೇಜವಾಬ್ದಾರಿಯಿಂದ ಇರ್ತೀವಿ ಅಥವಾ ಎಷ್ಟು ಇಗ್ನೋರ್ ಮಾಡ್ತೀವಿ ಸಿಚುವೇಶನ್ ನ, ಅಷ್ಟು ನಮಗೆ ರಿಸ್ಕ್ ಹೆಚ್ಚಾಗ್ತಾ ಹೋಗುತ್ತೆ ಇದರಲ್ಲಿ. ಸೊ ನನ್ನನ್ನು ಹೇಳಿದ್ರೆ, ಫ್ರೆಂಡ್ಸ್ ನ ಮೀಟ್ ಮಾಡೋದಿರ್ಲಿ, ಸಂಬಂಧಿಕರ ಮೀಟ್ ಮಾಡೋದಿರ್ಲಿ, ಅವಶ್ಯಕತೆ ಇದ್ರೆ ಮಾತ್ರನೇ ಹೋಗ್ಬೇಕು. ಅಂಡ್ ನಿಮ್ ಇವತ್ತಿನ ಪ್ರೋಗ್ರಾಮ್ ಅಲ್ಲೇ ನೀವು ಹೆಸರು ಹೇಳಿದೀರಾ,
ಫಿಸಿಕಲ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ. ಹೌದು. ಆಕ್ಚುಲಿ ಇದನ್ನ ಇಷ್ಟು ದಿನ ನಾವು ಮೀಡಿಯಾದಲ್ಲಿ ಇರ್ಬೋದು ಎಲ್ಲಾ ಕಡೆ ಕೇಳಿರೋದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ. ಆಕ್ಚುಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಹೇಳೋದಕ್ಕಿಂತ ನಿಮ್ ಪ್ರೋಗ್ರಾಮ್ ಅಲ್ಲಿ ಇವತ್ತೇನ್ ಹೆಸರು ಇಟ್ಟಿದ್ದೀರಲ್ಲ ಫಿಸಿಕಲ್ ಸೋಷಿಯಲ್ ಡಿಸ್ಟೆನ್ಸ್, ಇದು ತುಂಬಾ ಅಪ್ರೋಪ್ರಿಯೇಟ್ ಆಗಿರುವಂತ ವರ್ಡ್. ಬಿಕಾಸ್ ನಾವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂದ್ರೆ ಸಾಮಾಜಿಕ ಅಂತರ. ಅದರ ಅರ್ಥ ಏನಾಗತ್ತೆ ಅಂದ್ರೆ ಕರೆಕ್ಟ್ ಆಗಿ ನಾವು ಮೀನಿಂಗ್ ನೋಡಿದ್ರೆ ಸಮಾಜದಿಂದ ಹೊರಗಿರುವಂತ. ಆದ್ರೆ ಅದು ತಪ್ಪು. ನೀವು ಫಿಸಿಕಲ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ದೈಹಿಕವಾಗಿ ಸಮಾಜದಿಂದ ಹೊರಗಿರುವ. ನಾವು ಬೇರೆ ನಮ್ಮ ಸಮಾಜದಲ್ಲಿ ನಮ್ಮ ಸ್ನೇಹಿತರ ಜೊತೆ ಸಂಬಂಧಿಕರ ಜೊತೆ ನಾವು ಒಂದಾಗ್ಬೇಕು, ಅವ್ರನ್ನ ಸೇರ್ಬೇಕು, ಅವ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನಮ್ಗೆ ಇನ್ನ ಬಹಳಷ್ಟು ವೇಸ್ ಇದೆ. ಲೈಕ್ ಫೋನ್ ಅಲ್ಲಿ ಮಾತಾಡ್ಬೋದು. ಇವಾಗ ಎಲ್ಲಾರ ಹತ್ರ ಆಂಡ್ರಾಯ್ಡ್ ಫೋನ್ಸ್ ಅಂತೂ ಇದ್ದೇ ಇರುತ್ತೆ. ವಿಡಿಯೋ ಕಾಲ್ ಅಲ್ಲಿ ಮುಖದ ಸಮೇತ ನೋಡ್ಕೋಬಹುದು. ಹೌದು. ನೆಸೆಸಿಟಿ ಇರೋ ಕಡೆ ಮಾತ್ರ ಮೀಟ್ ಮಾಡೋಣ. ಇವಾಗ ಯಾವ್ದು ಸಂದರ್ಭಗಳು ಪ್ರೋಗ್ರಾಮ್ಸ್ ಆಗ್ಲಿ ಫಂಕ್ಷನ್ಸ್ ಆಗ್ಲಿ ಅಂತದಿಲ್ಲ. ನಾನ್ ಬರೀ ಸುತ್ತಬೇಕು, ತುಂಬಾ ದಿನ ಆಯ್ತು, ಹೊರಗೋ ತಿನ್ನೋಣ, ಎಲ್ಲಾದ್ರೂ ಟ್ರಿಪ್ಪಿಗೆ ಹೋಗೋಣ, ಡ್ರೈವಿಗೆ ಹೋಗೋಣ, ಇಂಥ ಸಂದರ್ಭಗಳು ಅದೆಲ್ಲ ಅನ್ನೆಸೆಸರಿ. ಇಂಥದ್ರಲ್ಲಿ ಬಿಟ್ರೆ ಬೇರೆ ಯಾವಾಗ ನೆಸೆಸರಿ ಇರುತ್ತೋ, ಲೈಕ್ ಯಾರಿಗೋ ಹುಷಾರಿಲ್ಲ ಅಥವಾ ಅವ್ರಿಗೇನೋ ನೆಸೆಸಿಟಿ ಇದೆ, ಸಹಾಯ ಮಾಡಕ್ ಹೋಗೋದಿದೆ, ಇಂಥ ಪರಿಸ್ಥಿತಿ ಆದ್ರೆ ಮಾತ್ರ ಮೀಟ್ ಮಾಡ್ಲಿ. ಬೇಡ ಅಂದ್ರೆ ಅನಿವಾರ್ಯ ಸಂದರ್ಭಗಳಲ್ಲಿ ಹೊರಗಡೆ ಹೋಗೋದನ್ನ ಅಥವಾ ಜನರ ಜೊತೆ ಸೇರೋದನ್ನ ಅವಾಯ್ಡ್ ಮಾಡೋದಷ್ಟು ತುಂಬಾ ಒಳ್ಳೇದು. ಹೌದಾ. ಹೆಚ್ಚಾಗಿ ಒಟ್ಟಿನಲ್ಲಿ ಒಂದು ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ನಾವು ಹೊರಗಡೆ ಹೋಗುವಂಥ ಸಂದರ್ಭ ಬಂದಾಗ ಮಾತ್ರ ಹೋಗ್ಬೇಕು ಅಂತ. ಹೌದು ಸರ್. ಹಾಗೆ ಮತ್ತೆ ಕೆಲವೊಮ್ಮೆ ಏನಾಗುತ್ತೆ, ಮನೆಯಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿಗೆ ಲಕ್ಷಣಗಳಿದ್ದಾಗ ಸೊ ಮನೆಯವರಲ್ಲೂ ಸಮೇತ ಒಂದು ಆತಂಕ ಇರುತ್ತೆ. ಸೊ ಅವ್ರನ್ನ ಹೋಮ್ ಕ್ವಾರಂಟೈನ್ ಮಾಡಿದಾಗ ಆ ಒಂದು ವ್ಯಕ್ತಿಯ ಜೊತೆ ಒಬ್ಬ ಬೇರೆ ವ್ಯಕ್ತಿಗಳು ಸಮೇತ ಅವರನ್ನ ಯಾವ ರೀತಿ ಅಂತರ ಕಾಪಾಡ್ಕೋಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಬಂದಿರುವ ಲಕ್ಷಣಗಳು ಬಂದಿರುವಂಥ ವ್ಯಕ್ತಿ ತನ್ನನ್ನು ತಾನು ಯಾವ ರೀತಿ ಸುರಕ್ಷಿತವಾಗಿ ಒಂದು ಕೋಣೆಯಲ್ಲಿ ತಾನು ನೋಡ್ಕೋಬೇಕು, ಮನೆಯವರು ಸಮೇತ ಅವರನ್ನ ಟ್ರೀಟ್ ಮಾಡೋದು ಸಮೇತ ಬಹಳ ಮುಖ್ಯ ಆಗುತ್ತೆ ಇಂಥ ಸಂದರ್ಭದಲ್ಲಿ. ಹೌದು. ಈಗ ನಾವು ಕೇಳಿದೀವಿ, ಕೊರೋನಾ ವೈರಸ್ ವಿರುದ್ಧ ಹೋರಾಡಬೇಕೆ ಹೊರತು ರೋಗದ ವಿರುದ್ಧವೇ ಹೊರತು ರೋಗಿಯ ವಿರುದ್ಧ ಅಲ್ಲ ಅಂತ. ಹೌದು, ಅದು ಅಕ್ಷರಶಃ ನಿಜ. ಬಿಕಾಸ್ ಅವರಿಗೆ ಈಗಲೇ ಖಿನ್ನತೆ ಇರುತ್ತೆ, ನನಗೆ ಕಾಯಿಲೆ ಬಂದಿದೆ, ನನಗೇನೋ ಆಗಿದೆ, ಮನೋಭಾವ ಅವ್ರದ್ದೆಲ್ಲ ಆಗ್ಲೇ ಬಂದ್ಬಿಟ್ಟಿರತ್ತೆ. ಅದ್ರಲ್ಲೂ ಮತ್ತೆ ಇನ್ಯಾರು ಮನೆಯವ್ರು ಯಾರು ಮಾತಾಡತೀರಾ, ಮುಟ್ಟಿದೀರಾ, ಈ ತರ ಎಲ್ಲ ಅಸ್ಪೃಶ್ಯತೆನೆಲ್ಲ ಮಾಡ್ತಿದ್ರೆ ಅದನ್ನ ಕಾರ್ಯರೂಪದಲ್ಲಿ ತೋರಿಸ್ಬೇಕಾದ್ರೆ ಅಷ್ಟೇ, ಅವ್ರನ್ನ ಐಸೋಲೇಟ್ ಮಾಡ್ಬೇಕಷ್ಟೇ. ಬಟ್ ಅವ್ರಿಗೆ ಕಾಳಜಿ ತೋರಿಸ್ದಿರಾ, ಪ್ರೀತಿ ತೋರಿಸ್ದಿರೋದು ಖಂಡಿತ ತಪ್ಪು. ಅಂಡ್ ಹೋಮ್ ಕ್ವಾರಂಟೈನ್ ಆಗುವಾಗ ಮನೆಯಲ್ಲಿ ವೃದ್ಧರು ಅಥವಾ ಮಕ್ಕಳು ಇದ್ರೆ ನಮಗೆ ಏನು ಅವರಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಬಹಳ ಇರುತ್ತೆ ಅಥವಾ ರಿಸ್ಕ್ ಪೊಟೆನ್ಶಿಯಲ್ ಜಾಸ್ತಿ ಇರುತ್ತೆ ಅಂತ. ಹಾಗೂ ಐಸೋಲೇಟ್ ಆಗೋಕೆ ಮನೆಯಲ್ಲಿ ಸಪರೇಟ್ ಆದಂತಹ ರೂಮ್ ಅವರಿಗೆ ಅಂತ ಹಾಕೊಂಡೆ ಇನ್ಯಾರು ಬಳಸಬಾರ್ದು. ಅಂತದಿದ್ರೆ ಸೇಫ್. ಅಂಡ್ ಅದಕ್ಕೆ ಒಂದು ಬಾತ್ರೂಮ್ ಸಮೀಪದಲ್ಲೇ ಇದ್ದು ಹೊರಗಡೆ ಬಂದು ಅವರೆಲ್ಲೂ ಓಡಾಡದಿರ ಈ ತರ ಇದ್ರೆ ಓಕೆ. ಇಲ್ಲ ಅಂದ್ರೆ ನಾವು ಅವ್ರದ್ದು ಇಂಟರಾಕ್ಷನ್ಸ್ ಜಾಸ್ತಿ ಬೆಳೆದಷ್ಟು ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಮನೇಲಿದ್ದಾಗ ನಾವ್ ಏನ್ ಅನ್ಕೊಂಡಿರ್ತೀವಿ, ಮಾಸ್ಕ್ ಹಾಕೋ ನೆಸೆಸಿಟಿ ಇಲ್ಲ ಅಂತ. ಕೆಮ್ಮಿದ್ರು ಸೀನಿದ್ರು ಮಾತಾಡ್ಬೇಕಾದ್ರೆ ಅದೆಲ್ಲ ವೈರಸ್ ಸ್ಪ್ರೆಡ್ ಆಗಿರೋದು ಅಲ್ಲಲ್ಲೇ ಇರುತ್ತೆ. ನಾವು ಹೋಗಿ ಅಂತ ವಸ್ತುಗಳನ್ನ ಅಥವಾ ಅಂತ ಗೋಡೆ ಇರ್ಬೋದು, ಚೇರ್ ಇರ್ಬೋದು, ಅದನ್ನ ಮುಟ್ಟೋದು ಸರ್ವೇ ಸಾಮಾನ್ಯ. ಅದು ಮನೇಲಿದ್ದಾಗ ಅಷ್ಟು ಓವರ್ ಕಾನ್ಶಿಯಸ್ ಆಗಿ ಇರಕ್ ಆಗಲ್ಲ. ಸೊ ಅದರಿಂದ ಮನೇಲಿದ್ದಾಗ್ಲೂ ಕೂಡ ಇನ್ಫೆಕ್ಟೆಡ್ ಪರ್ಸನ್ಸ್ ಇದ್ರೆ ಒಂದು ರೂಮ್ ಅಲ್ಲಿ, ಒಂದು ಕೋಣೆಯಲ್ಲಿ ಅವರು ಐಸೋಲೇಟ್ ಆಗಿರ್ಲಿ. ಹಾಗೂ ಅವ್ರು ಕೆಮ್ಬೇಕಾದ್ರೆ ತಿನ್ಬೇಕಾದ್ರೆ ಮಾಸ್ಕ್ ಕರ್ಚಿಪ್ ನ ಕೈಯಲ್ಲಿ ಇಟ್ಕೊಂಡು ಮತ್ತು ಮೊಣಕೈಯಲ್ಲಿ ಮುಚ್ಕೊಂಡೆ ಅವ್ರು ಕೆಮ್ಬೇಕು ಇಲ್ಲ ತಿನ್ಬೇಕು. ಹಾಗೂ ಮಾಸ್ಕ್ ಹಾಕೊಂಡಿದ್ರೇನೆ ಸೇಫ್. ಹಾಗೂ ಯಾರಾದ್ರೂ ಐಸೋಲೇಟ್ ಆಗಿರುವಂತ ವ್ಯಕ್ತಿ ರೂಮ್ ಸ್ವಚ್ಛತೆ ಮಾಡಕ್ ಹೋಗ್ಬೇಕಾದ್ರೆ ಅಂತ ವ್ಯಕ್ತಿಗಳು ಕೂಡ ಮಾಸ್ಕ್ ಹಾಕೊಂಡೇ ಹೋಗ್ಬೇಕು. ಸೊ ಅಲ್ಲೂ ಸಮೇತ ಅಂತರವನ್ನು ಅಷ್ಟು ಜಾಗರೂಕತೆಯಿಂದ ಕಾಪಾಡ್ಕೋಬೇಕಾಗುತ್ತೆ, ಕಾಪಾಡ್ಲೇಬೇಕು. ಹೌದು. ಅದ್ರ ಜೊತೆಗೆ ಅವರಿಗೆ ನಾವು ಊಟ ಕೊಡ್ಬೇಕಂದ್ರೆ ಒಂದೇ ತಟ್ಟೆ, ಒಂದೇ ಲೋಟ ಇಂಥದನ್ನ ಬಳಸೋದ್ರಿಂದ ಉತ್ತಮ. ಅಂಡ್ ಅವ್ರ ತಟ್ಟೆನ ಲೈಕ್ ಅವರಿಗೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ ಅಂದ್ರೆ ಅವ್ರ ತಟ್ಟೆನ ಅವರೇ ತೊಳೆದು ಅವರೇ ಇಟ್ಕೊಂಡಿದ್ದು ಈ ತರ ಮೇಂಟೈನ್ ಮಾಡೋದ್ರಿಂದ ಅದ್ ಮತ್ತೆ ಇನ್ಯಾರಿಗೂ ಸ್ಪ್ರೆಡ್ ಆಗೋ ಸಾಧ್ಯತೆಗಳು ಇರೋದಿಲ್ಲ. ಹೌದು. ಇದರ ಜೊತೆಗೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಒಂದು ಎಷ್ಟೇ ಸಿಂಪ್ಟಮ್ಸ್ ಇದ್ರೆ, ನನಗೆ ಏನ್ ಸಿಂಪ್ಟಮ್ಸ್ ಇದೆ ಅದನ್ನ ಅವರು ದಿನ ನೋಡ್ಕೋತಾ ಇರ್ಬೇಕು. ಇಗ್ನೋರ್ ಮಾಡದಷ್ಟು ತೊಂದರೆಗಳಾಗತ್ತೆ. ಕೆಮ್ಮಿರ್ಬೋದು, ಜ್ವರ, ನೆಗಡಿ, ಅವ್ರು ಐಸೋಲೇಟ್ ಎಂತವ್ರಿಗೆ ಮಾಡ್ತಾರೆ ಅಂದ್ರೆ ಅದರಿಂದ ಏನು ತೊಂದರೆ ಇಲ್ಲ ಅನ್ನೋ ಅಂತವ್ರಿಗೆ ಮಾತ್ರ. ಆದ್ರೆ ಹಾಸ್ಪಿಟಲ್ಗೆ ಹೋಗಿ ತೋರಿಸಿ ಆ ಭಯದಿಂದ ಕೆಲವರು ಏನೇ ಸಿಂಪ್ಟಮ್ಸ್ ಇದ್ರು ಕೂಡ ಹೇಳ್ಕೊಳಲ್ಲ, ಹೊರಗಿನವ್ರಿಗೆ ಹೇಳಲ್ಲ. ಸೊ ಇದನ್ನೆಲ್ಲ ಒಂದ್ ಸ್ವಲ್ಪ ಅವೇರ್ ಆಗಿರ್ಬೇಕು. ಇಗ್ನೋರ್ ಮಾಡಬಾರ್ದು ಯಾವ್ದನ್ನು ಕೂಡ. ಅಂದ್ರೆ ನಿರ್ಲಕ್ಷ್ಯತೆ ತೋರಿಸಬಾರ್ದು ಇದ್ರಲ್ಲಿ. ಸರ್, ಕೆಲವೊಮ್ಮೆ ಏನಾಗುತ್ತೆ, ಕೆಲವೊಮ್ಮೆ ಈ ರೀತಿಯಾದಂಥ ಒಂದು ವೈರಸ್ ಬಂದಂಥ ವ್ಯಕ್ತಿ ಕೆಲವೊಮ್ಮೆ ಆತಂಕಕ್ಕೆ ಒಳಗಾಗಿ ತಾನು ಒಂದು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಾನೆ.
ಸೊ ಇಂಥ ಸಂದರ್ಭದಲ್ಲಿ ಸಮೇತ ತಾನು ಆತ್ಮಸ್ಥೈರ್ಯವನ್ನು ಕಳ್ಕೋಬಾರ್ದು. ಖಂಡಿತ. ನಾ ಹೇಳ್ದಾಗೆ ಅವ್ರನ್ನ ಇವಾಗ ಕ್ವಾರಂಟೈನ್ ಅಂತ ಇಟ್ಟಾಗ ಮುಂದೆ 14 ದಿನ ಒಂದೇ ಕಡೆ ಜಾಗದಲ್ಲಿ ಇರ್ಬೇಕಾಗ್ತಿತ್ತು. ಹ್ಮ್ ಅವರಿಗೆ ಏನ್ ಮಾಡ್ಬೇಕು, ಬಿಕಾಸ್ ಪ್ರತಿಯೊಬ್ರು ಅವ್ರ ಕೆಲ್ಸದಲ್ಲಿ ಇದ್ದಾಗ ಅವರಿಗೆ ದಿನ ಹೇಗ್ ಹೋಗ್ತಿತ್ತು ಅನ್ನೋ ಗೊತ್ತಾಗ್ತಿರ್ಲಿಲ್ಲ. ಗೊತ್ತಾಗಲ್ಲ. ಇವಾಗ ಒಂದೇ ಕಡೆ ಕುಂತಿದ್ದಾಗ ಮನುಷ್ಯನ್ಗೆ ಬೇಡದಿರೋ ವಿಚಾರಗಳು ತುಂಬಾ ಬರುತ್ತೆ ತಲೆಯಲ್ಲಿ. ಹೌದು. ಇದರಿಂದ ಹೇಗ್ ಹೊರಗೆ ಬರ್ಬೇಕು, ತುಂಬಾ ಒಳ್ಳೆ ಪ್ರಶ್ನೆ. ಇವಾಗ ಇದಕ್ಕೆ ಅಂತಾನೆ ನಿಮ್ಮಾನ್ಸ್ ವತಿಯಿಂದ ಒಂದು ಹೆಲ್ಪ್ ಲೈನ್ ಸೆಂಟರ್ ಕೂಡ ಶುರುವಾಗಿತ್ತು. ಹ್ಮ್ ಇವಾಗ ಕೋವಿಡ್ ಇಂದ ಯಾರಿಗೆ ಡಿಪ್ರೆಷನ್ ಅಲ್ಲಿ ಇರ್ತಾರೆ ಅಂತವ್ರ ಜೊತೆ ಮಾತಾಡೋಕೋಸ್ಕರ, ಅವರಿಗೆ ಕೌನ್ಸಿಲಿಂಗ್ ಸೆಷನ್ಸ್ಗೋಸ್ಕರ ಅಂತ. ನಿಮ್ಗೆ ಅಂತದ್ ನೆಸೆಸಿಟಿ ಇಲ್ಲ. ನಿಮಗ್ ಯಾರು ಇಷ್ಟ ಆಗಿರ್ತಾರೆ ಅಥವಾ ನಿಮ್ಮ ಸ್ನೇಹಿತರು ಇರ್ಬೋದು, ಸಂಬಂಧಿಕರು ಇರ್ಬೋದು, ಅಂತವ್ರ ಜೊತೆ ಫೋನ್ ಅಲ್ಲಿ ಮಾತಾಡಿ. ನಿಮಗ್ ಮುಂಚೆ ಟೈಮ್ ಇರ್ತಿರ್ಲಿಲ್ಲ, ಮಾತಾಡಕ್ ಆಗ್ತಿರ್ಲಿಲ್ಲ. ಇವಾಗ ಒಳ್ಳೆ ಟೈಮ್ ಸಿಕ್ಕಿದೆ, ಹೌದು. ಉಪಯೋಗಿಸ್ಕೊಳ್ಳಿ. ಪ್ರತಿಯೊಬ್ಬರನ್ನು ನಾವ್ ನಮ್ಮ ಬಾಂಧವ್ಯನ ಹೆಚ್ಚು ಮಾಡ್ಕೋಬಹುದು. ಅದ್ರ ಜೊತೆಗೆ ನ್ಯೂಸ್ ನೋಡೋದಿರ್ಬೋದು, ಪೇಪರ್ ಓದೋದಿರ್ಬೋದು, ಇಲ್ಲ ಯಾವ್ದಾದ್ರು ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ತಮ್ಮಲ್ಲಿ ಕಥೆ ಪುಸ್ತಕಗಳು ಓದ್ಬೋದು, ಕಾದಂಬರಿ ಓದ್ಬೋದು. ನೀವು ಹೇಳ್ದಂಗೆ ಯಾವ್ದೋ ಒಂದು ಆಕ್ಟಿವಿಟಿ ಕೂಡ ಕಲ್ತ್ಕೊಳಕ್ ತುಂಬಾ ಒಳ್ಳೆ ಸಮಯ ಇದು. ಮುಂಚೆ ನಾವು ಹೇಳ್ತಿದ್ವಿ, ನಾನು ಏನೇ ಹೊಸದಾಗಿ ಕಲಿಬೇಕಿರೋ ನನಗೆ ಸಮಯ ಇಲ್ಲ ಅಂತ. ಹೌದು. ಇವಾಗ ಎಷ್ಟು ಅಟ್ಲೀಸ್ಟ್ ಒಂದು ವಾರ ಆಗ್ಲಿ 10 ದಿನ ಆಗ್ಲಿ ನಮಗ್ ಟೈಮ್ ಸಿಕ್ತಿರತ್ತೆ ನಿಮಗೆ. ಅದನ್ನ ಯಾವ್ದಾದ್ರು ಒಂದು ಉಪಯೋಗಕರವಾಗಿ ಬಳಸ್ಕೋಬೇಕು ಅಷ್ಟೇ. ಒಟ್ಟಿನಲ್ಲಿ ಒಂದು ಏನಾದ್ರೂ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಒಂದು ಉಪಯೋಗಕಾರಿಯಾಗಿರುತ್ತೆ ಅಂತ ಸಂದರ್ಭದಲ್ಲಿ. ಖಂಡಿತ. ನಮ್ ರುಟೀನ್ ಜೊತೆಗೆ ಯಾವಾಗ್ಲೂ ಈ ತರ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಯಾವಾಗ ಮಾಡ್ತಿರ್ತೀವಿ, ಒಂದು ಪೇಂಟಿಂಗ್ ಇರ್ಬೋದು, ಸ್ಕೆಚಿಂಗ್ ಇರ್ಬೋದು, ಕ್ರಾಫ್ಟ್ ಇರ್ಬೋದು, ಈ ತರ ಇಲ್ಲ ಬರವಣಿಗೆ, ಓದೋದು, ಯಾವಾಗ್ಲೂ ನಮ್ಮನ್ನ ಮಾನಸಿಕವಾಗಿ ನಮಗೆ ಯಾವಾಗ ಸ್ಟ್ರೆಸ್ ಇರುತ್ತೆ ಇದರಿಂದ ಹೊರಗೆ ಬರಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ್ಲೇ ಅಂತ ಅಲ್ಲ, ಕೊರೋನಾ ಟೈಮ್ ಅಂತಾನೆ ಅಲ್ಲ, ನೀವು ಇವಾಗ ಇದನ್ನ ಬೆಳೆಸ್ಕೊಂಡ್ರೆ ನೀವು ಮುಂದೆ ನಿಮ್ ಜೀವನದಲ್ಲಿ ಯಾವಾಗ್ಲೇ ಬೇಜಾರ್ ಇರ್ಬೋದು, ಆ ಟೈಮಲ್ಲಿ ನಿಮಗೆ ಬೇರೆ ಯಾರ ಅವಶ್ಯಕತೆನೂ ಇರೋದಿಲ್ಲ. ನಿಮ್ಮ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಹೌದು ಸರ್. ಹಾಗೆ ಒಂದು ಇಂಥ ಸಂದರ್ಭದಲ್ಲಿ ಹೆಚ್ಚಾಗಿ ಜನ ಏನು ಹೇಳ್ತಾರೆ, ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ಬೇಕು. ತಾವಾಗಲೇ ಹೇಳಿದ್ರಿ, ಒಂದು ಇಮ್ಯುನಿಟಿ ಚೆನ್ನಾಗಿರಿದ್ರೆ ಯಾವುದೇ ಒಂದು ಹೊರಗಡೆಯಿಂದ ಒಂದು ನಮ್ಮ ದೇಹ ಪ್ರವೇಶ ಮಾಡಿದಾಗ ಸೊ ನಮ್ಮಲ್ಲಿ ಒಂದು ಆ್ಯಂಟಿಜನ್, ಒಂದು ಸೊ ಆಹಾರ ಪದ್ಧತಿ ಅನ್ನೋದು ಸಮೇತ ಬಹಳ ಮುಖ್ಯ ಆಗುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ. ಸೊ ಒಂದು ಸಮರ್ಥಕ, ಒಂದು ಪೌಷ್ಟಿಕ ಆಹಾರವನ್ನು ಯಾವ ರೀತಿ ಸೇವನೆ ಮಾಡಬೇಕು? ಖಂಡಿತ. ಇದರಲ್ಲಿ ಹೇಗೆ ಅಂದ್ರೆ, ನಾವು ಇನ್ ಜನರಲ್ ಡಯಟ್ ರಿಸ್ಟ್ರಿಕ್ಷನ್ಸ್ ಅನ್ನೋದು ಏನೂ ಇಲ್ಲ ಕೊರೋನಾದ ಕೇಸಲ್ಲಿ. ಪ್ರತಿಯೊಂದು ತಿನ್ಬೋದು. ಆದರೆ ಒಂದ್ ಸ್ವಲ್ಪ ಹಸಿ ತರಕಾರಿಗಳು, ಸೊಪ್ಪಿನ ಪಲ್ಯ, ಇಲ್ಲ ಅಂದ್ರೆ ಮೊಳಕೆ ಕಾಳುಗಳು, ಇಂಥದನ್ನ ಒಂದ್ ಸ್ವಲ್ಪ ಹೆಚ್ಚಿಗೆ ತಿಂತಿರ್ಬೇಕು. ಆಯಾಸ ಕೂಡ ಆಗಲ್ಲ, ಪ್ರೋಟೀನ್ಸ್ ಆಗ್ಲಿ ವೈಟಮಿನ್ಸ್ ಆಗ್ಲಿ ಎಷ್ಟು ಬೇಕು ಅಧಿಕವಾಗಿ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಡಯಟ್ ಅನ್ನೋದು 3 ಹೊತ್ತು ತಿನ್ಬೇಕು. ಅಂಡ್ ಯಾವುದೇ ಊಟ ಮಾಡ್ಬೇಕಾದ್ರೂ ಕೂಡ ಬಿಸಿ ಬಿಸಿಯಾಗಿ ಸೇವನೆ ಮಾಡೋದ್ರಿಂದ ಗಂಟ್ಲಿಗೂ ಕೂಡ ಹಿತಕರ ಅಂತ ಅನ್ಸುತ್ತೆ, ಆರೋಗ್ಯಕರವಾಗಿ ಕೂಡ ಇರತ್ತೆ. ಸೊ ಇದ್ರ ರಿಸ್ಟ್ರಿಕ್ಷನ್ಸ್ ಅನ್ನೋದು ಯಾವ್ದೂ ಇಲ್ಲ. ದಿನಕ್ಕೆ 2 ಸರ್ತಿ ಇವಾಗ ನೀವು ಗಾರ್ಗ್ಲಿಂಗ್ ಮಾಡೋದ್ರಿಂದ ಒಳ್ಳೇದು. ಹೌದು. ಹಾಗೂ ಅಬೆ ತಗೊಳ್ಳೋದ್ರಿಂದ, ಸ್ಟೀಮಿಂಗ್, ಟ್ವೈಸ್ ಎ ಡೇ ಅಥವಾ ಥ್ರೈಸ್ ಎ ಡೇ ಫಾಲೋ ಮಾಡ್ಬೋದು. ಇದ್ರ ಜೊತೆಗೆ ನಾವು ಮನೆಯಲ್ಲೇ ಆದಂತಹ ಸೂಪ್ ಪ್ರಿಪರೇಷನ್ಸ್ ಮಾಡ್ಕೋಬಹುದು ಬಿಸಿಯಾಗಿ. ಹೌದು ಸರ್. ಇತ್ತೀಚಿನ ದಿನಗಳಲ್ಲಿ ಸರ್ ಹೆಚ್ಚಾಗಿ ಪ್ರತಿಯೊಬ್ಬರು ಒಂದು ಕಷಾಯವನ್ನು ಮಾಡ್ತಾರೆ ಬೆಳಗಿನ ಸಂದರ್ಭದಲ್ಲಿ. ಹೌದು. ಕಷಾಯದಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಇರುತ್ತೆ. ಬಿಸಿಯಾಗಿ ಸೇವನೆ ಮಾಡೋದ್ರಿಂದ ಆ ಗಂಟ್ಲು ಕಿರಿಕಿರಿ ಇರ್ಬೋದು, ಕಫ ಕಟ್ಟಿದಿರ್ಬೋದು, ಬರೀ ಆ ಬಿಸಿ ತಗೊಳ್ಳೋದ್ರಿಂದಾನೇ ಅವರಿಗೆ ಆರಾಮ್ ಅನ್ಸುತ್ತೆ. ಅರ್ಧ ಉಸಿರಾಟದ ತೊಂದರೆಗಳಿರಲ್ಲ. ಸೊ ಏನೇ ಬಿಸಿಯಾಗಿ ತಗೊಳ್ಳಿ, ಪೌಷ್ಟಿಕ ಆಹಾರ, ಅದ್ರ ಸೂಪ್ ಅಲ್ಲಿ ಇರ್ಬೋದು, ತರಕಾರಿ ಇನ್ನು ಹಸಿದೇ ತಿನ್ಬೋದು ಬೇಕಿದ್ರೆ, ಇಲ್ಲ ಅಂದ್ರೆ ಅಡುಗೆಯಲ್ಲಿ ಬಳಸ್ಬೋದು, ಆ ತರ ಅಷ್ಟೇ. ಸೊ ಈ ಒಂದು ಪೌಷ್ಟಿಕವಾದ ಆಹಾರ ಪದ್ಧತಿ ಬಳಸಿದಲ್ಲಿ ಆದಲ್ಲಿ ಒಂದು ಆರೋಗ್ಯವಾಗಿರ್ತಾರೆ, ಒಂದು ರೋಗ ನಿರೋಧಕ ಶಕ್ತಿ ಸಮೇತ ಹೆಚ್ಚಾಗಿ ಚೆನ್ನಾಗಿ ವೃದ್ಧಿ ಆಗುತ್ತೆ. ಹೌದು. ಇದ್ರಲ್ಲಿ ನಾವು ಕೊರೋನಾ ಬಂದು ಹೋದಂತಹ ಪೇಷಂಟ್ ಗಳಲ್ಲೂ ಏನ್ ನೋಡಿದೀವಿ, ಹೆಚ್ಚಿಗೆ ಅವರಿಗೆ ಊಟ ಸೇವನೆ ಮಾಡೋದಕ್ಕೆ ಮನ್ಸಿರಲ್ಲ, ಲಾಸ್ ಆಫ್ ಅಪೆಟೈಟ್ ಅಂತ ಹೇಳ್ತೀವಿ. ಇದ್ರ ಜೊತೆಗೆ ವೀಕ್ನೆಸ್ ಕೂಡ ಬಹಳ ಇರುತ್ತೆ. ಕನಿಷ್ಠ ಪಕ್ಷ 2 ರಿಂದ 3 ವಾರದ ಕಾಲ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಎಷ್ಟು ಪೌಷ್ಟಿಕ ಆಹಾರ ಸೇವಿಸ್ತೀವಿ, ಅವರಿಗೆ ನನಗೆ ಏನು ಹೊಟ್ಟೆಗೆ ಸೇರ್ತಿಲ್ಲ ಅಂತ ಇರ್ಬೋದು. ಆದ್ರೆ ಇಂಥ ಸಂದರ್ಭದಲ್ಲಿ ಸ್ವಲ್ಪ ತಗೊಂಡ್ರು ಕೂಡ ಅವರಿಗೆ ಹೆಚ್ಚು ಶಕ್ತಿ ಬರುವಂತಹ ಆಹಾರಗಳನ್ನ ತಗೋಬೇಕಾಗತ್ತೆ. ಸೊ ಮೊಟ್ಟೆ ತಗೋಬಹುದು, ಇಲ್ಲ ವೆಜಿಟೇರಿಯನ್ಸ್ ಅಂದ್ರೆ ಹಾಲು ತಗೊಂಡು ವೆಜಿಟೇಬಲ್ಸ್ ನ ತಗೋಬಹುದು, ಇಲ್ಲ ಪ್ರತಿಯೊಂದು ನಮ್ಮ ದವಸ ಧಾನ್ಯಗಳಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ, ಪ್ರತಿಯೊಂದು ನಾರ್ಮಲ್ ಆಗಿ ಬಳಸ್ಬೋದು. ಸೊ ಊಟದ ಮೇಲೆ ಯಾವ ರೀತಿಯಾದಂತ ಒಂದು ಆಲಸ್ಯನ್ನು ಮಾಡಬಾರ್ದು. ಖಂಡಿತ ಸರ್. ಹಾಗೆ ಇವಾಗ ಒಬ್ಬ ಬಾಣಂತಿ ತಾಯಿ ಇರ್ತಾಳೆ, ಇನ್ ಕೇಸ್ ಆ ಒಂದು
ಮಗು ಹುಟ್ಟಿದಂಥ ತಾಯಿ ಕೊರೋನಾ ವೈರಸ್ ಬಂದಿದ್ದ ಒಂದು ಸಂದರ್ಭದಲ್ಲಿ ಸೊ ಮಗುಗೆ ಹಾಲು ಕೊಡೋದ್ರಿಂದ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ವಾ? ಆ, ಖಂಡಿತ ಇಲ್ಲ. ಇದುವರೆಗೂ ನಾವು ವಾಣಿ ವಿಲಾಸ್ ಇರ್ಬೋದು, ಇಲ್ಲ ಪ್ರತಿಯೊಂದು ಕಡೆ ಎಷ್ಟೋ ಇನ್ಫೆಕ್ಟೆಡ್ ಪಾಸಿಟಿವ್ ಮದರ್ಸ್ಗೆ ಸೇಫ್ ಡೆಲಿವರಿ, ಸೇಫ್ ಕನ್ಫೈನ್ಮೆಂಟ್ ಮಾಡಿದ್ದಾರೆ. ಅಂಡ್ ಇನಿಷಿಯಲ್ ಆಗಿ ಕೂಡ ತಾಯಿ ಹಾಲು ತುಂಬಾ ಅದಕ್ಕೆ ಪ್ರಾಮಿನೆನ್ಸ್ ಇರುತ್ತೆ ಆ ಮಗುಗೆ. ಸೊ ಇದರಿಂದ ಫೀಡಿಂಗ್ ಸಂದರ್ಭದಲ್ಲಿ ಮಾಡೋದ್ರಿಂದ ಖಂಡಿತ ಏನು ಈ ಮಗುಗ ಟ್ರಾನ್ಸ್ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳಿದೆ. ಅಂದರೆ ಒಂದು ಫೀಡಿಂಗ್ ಮಾಡುವಾಗನು ತಾಯಿ ಸಮೇತ ಒಂದು ನಾವೇನು ಹೇಳ್ತಾ ಇದೀವಿ ಒಂದು ಫಿಸಿಕಲ್ ಸೋಷಿಯಲ್ ಡಿಸ್ಟೆನ್ಸ್, ಅಂದರೆ ತಾಯಿ ಸಮೇತ ಒಂದು ಸ್ವಚ್ಛತೆಯಾಗಿ ಕೈಗಳನ್ನು ತೊಳ್ಕೊಂಡು, ಹೌದು, ಮಾಸ್ಕ್ ಇಸ್ ಪಾಸಿಬಲ್, ಈ ತರ ಅಷ್ಟೇ. ಈ ರೀತಿಯಾದಂಥ ಒಂದು ಸ್ವಚ್ಛತೆ ಹಾಗೂ ಮಾಸ್ಕ್ನ ಕಡ್ಡಾಯವಾಗಿ ಧರಿಸಿದ್ದಲ್ಲಿ ಒಂದು ಮಗುವಿಗೆ ಸಮೇತ ಯಾವುದೇ ರೀತಿಯಿಂದ ಸೋಂಕು ಹರಡಲು ಸಾಧ್ಯವಿರೋದಿಲ್ಲ ಅಂತ ಸಂದರ್ಭದಲ್ಲಿ ಖಂಡಿತ ತಡೆ ಹಿಡಿಬಹುದು ಅದರಿಂದ. ಸರ್, ಹಾಗೆ ಆಮೇಲೆ ಹೆಚ್ಚಾಗಿ ನಾವು ನೋಡ್ತಾ ಇದೀವಿ ತುತ್ತಾಗ್ತಾ ಇರೋದು ಒಂದು ವೃದ್ಧರು, ಆಮೇಲೆ ಒಂದು ಚಿಕ್ಕ ವಯಸ್ಸಿನ ಮಕ್ಕಳು. ಈಗ ಇದನ್ನ ನೋಡ್ಬೇಕಾದ್ರೆ ಇದರಲ್ಲಿ 2 ಇಂಪಾರ್ಟೆಂಟ್ ಪಾಯಿಂಟ್ ನೀವು ಹೇಳಿದಾಗ ವೃದ್ಧರು ಅಂತ, ಅದರಲ್ಲೂ ಕೂಡ ಇವಾಗ ನಾವು ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ, ಇಲ್ಲ ಕೋಮಾರ್ಬಿಡಿಟಿ. ಇವಾಗ ಕೊರೋನಾ ವೈರಸ್ ಜೊತೆಗೆ ಅವರಿಗೆ ಮುಂಚೆಯಿಂದ ಬಹಳ ದಿನಗಳಿಂದ ಇರೋ ಕಾಯಿಲೆಗಳು ಯಾವ್ಯಾವ್ದಿದೆ, ಒಂದು ಕಿಡ್ನಿ ಸಮಸ್ಯೆಗಳಿರ್ಬೋದು, ಇಲ್ಲಾಂದ್ರೆ ಶುಗರ್ ಸಕ್ಕರೆ ಕಾಯಿಲೆ ಇರ್ಬೋದು, ಇಲ್ಲ BP ಇರ್ಬೋದು, ಇಲ್ಲ ಹೃದಯ ರೋಗ ಸಂಬಂಧ ಯಾವ್ದಾದ್ರು ಕಾಯಿಲೆಗಳಿರ್ಬೋದು. ಸೊ ಇಂತಹ ಕೋಮಾರ್ಬಿಡಿಟೀಸ್ ಯಾರಿರತ್ತೆ ಅಂತವ್ರನ್ನ ರಿಸ್ಕ್ ಫ್ಯಾಕ್ಟರ್ ಅವ್ರಿಗೆ ಜಾಸ್ತಿ ಇರತ್ತೆ. ಸೊ ಏನೇ ತೊಂದರೆ ಆದ್ರೂ ಕೂಡ, ಇಲ್ಲ ಸಾವಿಗೀಡಾದ್ರೂ ಕೂಡ ಅವ್ರಿಗೆ ಇಷ್ಟಲ್ಲಿ ಯಾವ್ದೋ ಒಂದು ಹಿಸ್ಟ್ರಿ ಇರತ್ತೆ. ಅವರಿಗೆ ಶುಗರ್ ಇರ್ಬೋದು, BP ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ಸ್, ಇಲ್ಲ ರೀನಲ್ ಪ್ರಾಬ್ಲಮ್ಸ್, ಇಂಥವ್ರಿಗೆ ಮಾತ್ರನೇ ಸ್ವಲ್ಪ ಡೇಂಜರಸ್ ಅಂಡ್ ಕ್ರಿಟಿಕಲ್ ಆಗಿರುತ್ತೆ. ಇಲ್ಲ ಯಾರಿಗಾದ್ರೂ ತುಂಬಾ ವರ್ಷಗಳಿಂದ ಉಸಿರಾಟದ ತೊಂದರೆ ಇತ್ತು, ಅಸ್ತಮಾ ತರ ಇತ್ತು, ನ್ಯೂಮೋನಿಯಾ ಆಗ್ತಿತ್ತು, ಇಂಥವ್ರಿಗೆ ಸಾಧಾರಣ ಮನುಷ್ಯರಿಗೆ ಆರೋಗ್ಯಕರವಾದಿದ್ದಂಥವರಿಗೆ ಗುಣಮುಖ ಆಗುವಂತಹ ಸಾಧ್ಯತೆಗಳು ಬಹಳ ಹೆಚ್ಚಿದೆ. ಸೊ ಯಾವುದೇ ಒಬ್ಬ ವ್ಯಕ್ತಿ ಕೊರೋನಾ ವೈರಸ್ ಪಾಸಿಟಿವ್ ಬಂತು ಅಂತ ಸಂದರ್ಭದಲ್ಲಿ ಭಯಭೀತರಾಗಬಾರ್ದು. ಖಂಡಿತ ಇಲ್ಲ. ನಾವು ಯಾವಾಗ ಭಯ ಪಡಕ್ ಶುರು ಮಾಡ್ತೀವಿ, ನಮ್ಮ ಇಮ್ಯುನಿಟಿ ಪವರ್ನ ತಂತಾನೆ ಅದು ದೇಹ ಕುಗ್ಗಿಸ್ಬಿಡತ್ತೆ. ಹೌದು, ನಾ ಏನೇ ಆದ್ರೂ ಕೂಡ ಕೊರೋನಾನೇ ಅಲ್ಲ, ನಾನ್ ಗೆದ್ದು ಬರ್ತೀನಿ, ನಾ ಹುಷಾರಾಗ್ತೀನಿ, ಕೇವಲ 15 ದಿನ ಅಷ್ಟೇ ಹಾಸ್ಪಿಟಲ್ಗೆ ಹೋಗಿ ಅವ್ರು ಕೊಡೋ ಟ್ರೀಟ್ಮೆಂಟ್ ತಗೊಂಡು ಆರಾಮಾಗಿ ಬರ್ತೀನಿ. ಈ ಪಾಸಿಟಿವಿಟಿ ಅನ್ನೋದಿರ್ಬೇಕು. ಅದ್ರ ಜೊತೆಗೆ ನಮ್ ಪ್ರಿಕಾಷನ್ಸ್ ತಗೊಂಡು, ನಾ ಹೇಳ್ದಂಗೆ ಗಾರ್ಗ್ಲಿಂಗ್ ಆಗ್ಲಿ, ಸ್ಟೀಮ್ ಆಗ್ಲಿ, ಇಲ್ಲ ನಾವು ಹೊರಗಡೆ ಹೋದಾಗ ಮಾಸ್ಕ್ ಬಳಸೋದಾಗ್ಲಿ, ಇದೆಲ್ಲ ಕಂಟಿನ್ಯೂ ಮಾಡ್ತಿದ್ರೆ ಇಂಥ ಪರಿಸ್ಥಿತಿಗೂ ಕೂಡ ಬರಲ್ಲ. ಇನ್ ಕೇಸ್ ಬಂದವರು ಕೂಡ ಧೈರ್ಯಗೆಡುವಂತ. ಪ್ರತಿಯೊಂದು ಇವಾಗ ಎಮಿನೆಂಟ್ ಸ್ಟಾಫ್ ಇರ್ತಾರೆ, ಪ್ರತಿಯೊಂದು ಕಡೆನೂ ವೈದ್ಯಕೀಯ ಪದ್ಧತಿಗಳಿರ್ಬೋದು ಅಥವಾ ಅದರ ಸೇವೆಗಳಿರ್ಬೋದು ತುಂಬಾ ಅಡ್ವಾನ್ಸ್ ಆಗಿದೆ. ಅಂಡ್ ಹೊರಗಿನ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಸಾವಿನ ಸಂಖ್ಯೆ ಕೂಡ ನಮ್ಮಲ್ಲಿ ತುಂಬಾ ಕಡಿಮೆ ಇದೆ. ಅಂಡ್ ವಿಶ್ವದಲ್ಲಿ ಇವಾಗ 2ನೇ ಸ್ಥಾನದಲ್ಲಿ ಇದ್ರೂ ಕೂಡ ಭಾರತ ನಂಬರ್ ಆಫ್ ಕೇಸಸ್ ಅಲ್ಲಿ, ಟೋಟಲ್ ನಂಬರ್ ಆಫ್ ಡಿಸ್ಚಾರ್ಜಸ್ ಅಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ರೇಟ್ ತುಂಬಾ ಚೆನ್ನಾಗಿದೆ ಈಗ ನಮ್ಮ ದೇಶದಲ್ಲಿ. ಸೊ ಏನೇ ಇದ್ರೂ ಕೂಡ ಪ್ರಿಕಾಷನ್ಸ್ ತಗೊಳ್ಳಿ. ಇನ್ ಕೇಸ್ ಬಂದ್ರೂ ಕೂಡ ಧೈರ್ಯಗೆಡಬಾರ್ದು. ಸಿಂಪ್ಟಮ್ಯಾಟಿಕಲಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ಹುಷಾರಾಗ್ತಾರೆ, ನಾವು ಆರಾಮಾಗಿ ಬಂದ್ಮೇಲೂ ಐಸೋಲೇಟ್ ಆಗೋಣ, ಮತ್ತೆ ಪ್ರಿಕಾಷನ್ಸ್ ತಗೊಂಡಿರೋಣ. ಆ ತರ ಇರ್ಬೇಕು ಮನೋಭಾವ ಎಲ್ಲಾರು. ಒಟ್ಟಾರೆಯಾಗಿ ಪ್ರತಿಯೊಬ್ಬರು ಜಾಗರೂಕತೆಯಿಂದ ಇದ್ದು ತಮ್ಮನ್ನು ತಾವು ರಕ್ಷಿಸಿಕೊಳ್ಳದೆ ನೆರೆಹೊರೆಯವರನ್ನು ಸಮೇತ ರಕ್ಷಣೆ ಮಾಡಬೇಕಾಗುತ್ತೆ. ಹೌದು, ಖಂಡಿತ. ಈ ಸಂದರ್ಭದಲ್ಲಿ ನಾ ಇನ್ನೊಂದು ಹೇಳ್ತೀನಿ, ಇವಾಗ ನಮ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಕೂಡ ತುಂಬಾ ಮುಖ್ಯ ಆಗತ್ತೆ. ಇವಾಗ ಏನು ಲಾಕ್ ಡೌನ್ ತೆರವಾಗಿರೋದ್ರಿಂದ ಪ್ರತಿಯೊಂದು ಇವಾಗ ವರ್ಕ್ ಫ್ರಮ್ ಹೋಮ್ ಬರೀ ಇಂಜಿನಿಯರ್ಸ್ ಮಾತ್ರ ಸಿಕ್ಕಿದೆ. ಬೇರೆ ಪ್ರತಿಯೊಂದು ಕಾರ್ಯಾಲಯಗಳಿಗೆ ಹೋಗೋರು, ಸ್ಕೂಲ್ ಟೀಚರ್ಸ್ ಇರ್ಬೋದು, ಈ ತರ ಪ್ರತಿಯೊಬ್ರು ಇವಾಗ ಅಲ್ಲಿಗೆ ಹೋಗಿ ಅವರ ಕಾರ್ಯಪ್ರವೃತ್ತಿ ನಿರ್ವಹಿಸ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರು ಸ್ವ ಇಚ್ಛೆಯಿಂದ ರೆಸ್ಪಾನ್ಸಿಬಲ್ ಆಗಿ ಇವಾಗ ಅವ್ರಿಗೆ ಏನಾದ್ರೂ ಸಿಂಪ್ಟಮ್ಸ್ ಇದ್ದಾಗ, ಲೈಕ್ ಜ್ವರ ಇದ್ದಾಗ, ಇಲ್ಲ ಕೆಮ್ಮು, ನೆಗಡಿ, ಈ ತರ ಸಿಂಪ್ಟಮ್ಸ್ ಇದ್ದಾಗ 1 ದಿನ ಅಥವಾ 2 ದಿನ ಅವರು ಕೆಲ್ಸದಿಂದ ರಜೆ ತಗೊಂಡು ಇರೋದು ತುಂಬಾ ಉತ್ತಮ. ಬಿಕಾಸ್ ಇವಾಗ ಅಲ್ಲಿ ಎಲ್ಲೇ ಕೆಲ್ಸಕ್ಕೆ ಹೋಗಿ ನಾವು ಕೊಡ್ತಾರೆ ಅಥವಾ ಇನ್ಸ್ಟಿಟ್ಯೂಷನ್ ಒಳಗಡೆ ಬಿಟ್ಕೊಳ್ಳೋ ಮುಂಚೆ ಟೆಂಪರೇಚರ್ ಚೆಕ್ ಮಾಡ್ತಿರ್ತಾರೆ. ಬಟ್ ಸಿಂಪ್ಟಮ್ಯಾಟಿಕ್ ಇದ್ದಾಗ ಅಥವಾ ಮೈಲ್ಡ್ ಇದ್ದಾಗ ಅದು ಅವ್ರಿಗೆ ತೋರಿಸಿರೋದಿಲ್ಲ. ಸೊ ಇದರಿಂದ ನಮ್ಗೆ ಏನೇ ಸಿಂಪ್ಟಮ್ಸ್ ಇದ್ರು ಕೂಡ ಅದನ್ನ ಅವ್ರ ತಂತಾನೆ ಅರ್ಥ ಮಾಡ್ಕೊಂಡು ರೆಸ್ಪಾನ್ಸಿಬಲ್ ಆಗಿ ನಾವು ಹೊರಗಡೆ ಹೋಗೋದು ಬೇಡ, ಮತ್ತೆ ಜನರ ಜೊತೆ ಸೇರೋದು ಬೇಡ, ನನ್ನಿಂದ ಇನ್ನೊಬ್ರಿಗೆ ಹರಡೋದು ಬೇಡ, ಅದನ್ನ ತಿಳ್ಕೊಂಡಿರ್ಬೇಕು, ಅವ್ರ ಮನೆಯಲ್ಲೇ ಇರ್ಬೇಕು. ಕೊರೋನಾ ವೈರಸ್ ಪ್ರಮುಖ ಲಕ್ಷಣಗಳು ಹೇಗಿರುತ್ತೆ ಅಂದ್ರೆ ಜ್ವರ ಇರ್ಬೋದು, ಸುಸ್ತಿರತ್ತೆ, ಒಣ ಕೆಮ್ಮು, ಜೊತೆಗೆ ಮೈಕೈ ನೋವುಗಳಿರತ್ತೆ, ಮೂಗ್ ಕಟ್ಟುತ್ತೆ, ಇಲ್ಲ ಮೂಗ್ ಸೋರಬಹುದು, ಸೋರ್ ಥ್ರೋಟ್ ಅಂತ ಹೇಳ್ತೀವಿ, ಗಂಟಲು ಕೆರೆತ, ಇಲ್ಲ ಗಂಟಲು ನೋವು ಕೂಡ ಇರ್ಬೋದು.
ಡಯೇರಿಯಾ, ಭೇದಿ ಇರ್ಬೋದು, ತಲೆನೋವು ಇರುತ್ತೆ, ಬ್ರೀದಿಂಗ್ ಡಿಫಿಕಲ್ಟಿ ಅಂದ್ರೆ ಉಸಿರಾಟದ ತೊಂದರೆ, ಉಗಿತ ಇರ್ಬೋದು, ಆ ತರ ಇರುತ್ತೆ. ಕಂಜಂಕ್ಟಿವಿಟಿಸ್ ಅಂದ್ರೆ ಕಣ್ಣಿನ ಇನ್ಫೆಕ್ಷನ್ ಆಗಿರ್ಬೋದು, ಕೆಂಪಗಿರುತ್ತೆ. ಮತ್ತೆ ಲಾಸ್ ಆಫ್ ಟೇಸ್ಟ್ ಇಲ್ಲ ಲಾಸ್ ಆಫ್ ಅಪಟೈಟ್, ಹೊಟ್ಟೆ ಹಸಿವಿಲ್ದಿರೋದು ಅಥವಾ ನಾವು ತಿಂದು ಆಹಾರ ನಮಗೆ ರುಚಿ ಆಗ್ತಿರ ಇರ್ಬೋದು. ಮತ್ತೆ ಕೆಲವೊಂದು ಆಹಾರ ಆಗ್ಲಿ ನಮ್ಮ ಸುತ್ತಮುತ್ತ ಪರಿಸರಗಳಲ್ಲಿರೋದು ಸ್ಮೆಲ್ ನಮಗೆ ಗೊತ್ತಾಗ್ದಿರ ಇರುತ್ತೆ, ಅನಾಸ್ಮಿಯಾ ಅಂತ ಈ ತರ ಸಿಂಪ್ಟಮ್ಸ್ ಇದ್ದಾಗ ದಯವಿಟ್ಟು ರೆಸ್ಪಾನ್ಸಿಬಲ್ ಆಗಿ ನಿಮ್ ಹತ್ರದಲ್ಲಿರೋ ಕ್ಲಿನಿಕ್ ಹೋಗಿ ತೋರಿಸ್ಕೊಳ್ಳಿ. ನಿಮ್ಮ ಡ್ಯೂಟಿಯಿಂದ ಸ್ವಲ್ಪ ದಿನ ಕಾಲ ರೆಸ್ಟ್ ಮಾಡಿ ನೀವು ಆರಾಮ ಆದ್ಮೇಲೆ ಮತ್ತೆ ನೀವು ಹೋಗ್ಬೋದು. ಇದ್ರಲ್ಲೂ ಕೂಡ ನಾ ಹೇಳ್ದಂಗೆ 2 ತರ ILI ಅಂತ, ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಅಂದ್ರೆ ಸಾಧಾರಣ ಫ್ಲೂ ಅಂದ್ರೆ ನೆಗಡಿ, ಕೆಮ್ಮು, ಜ್ವರ ತರ ಇಂದ ಹಿಡಿದು ನಿಮೋನಿಯಾವರೆಗೂ ಕೂಡ ಇರ್ಬೋದು ಇದು ಸಿವಿಯಾರಿಟಿ. ಸೊ ಅದರಿಂದ ಅವ್ರನ್ನ ಅವ್ರು ಅರ್ಥ ಮಾಡ್ಕೊಂಡು ನನಗೆ ಏನ್ ಸಿಂಪ್ಟಮ್ಸ್ ಇದೆ ಅವ್ರನ್ನ ಅವ್ರು ಅನಲೈಸ್ ಮಾಡ್ಕೊಂಡು ಆದಷ್ಟು ಬೇಗ ಇದ್ರಲ್ಲಿ ಯಾವುದೇ ಒಂದು ಕಂಡಿದ್ರು ಕೂಡ ಇಗ್ನೋರ್ ಮಾಡ್ದಿರಾ ಇದು ಸಾಧಾರಣವಾಗಿದೆ ಅಥವಾ ಇವಾಗ ಸೀಸನ್ ಅಲ್ಲಿ ಇದೆ. ಹೌದು, ಮಳೆಗಾಲ ಅಂತ ಹೇಳ್ಬಿಟ್ಟು ಕೆಲವರು ಮಳೆಯಲ್ಲಿ ನೆಂದಿದೀವಿ, ಅದೇ ಮಳೆಯಿಂದ ಬಂತು ಅಥವಾ ಬಿಸಿಲಿಂದ ಬಂತು, ಸಡನ್ ಆಗಿ ಬಿಸಿಲು ಬಂದಿದ್ರಿಂದ ಈ ತರ ಇಗ್ನೋರ್ ಮಾಡಬಾರ್ದು. ಅದ್ ಯಾವುದೇ ರೀತಿಯಾದಂತಹ ಸಿಂಪ್ಟಮ್ಸ್ ಇರ್ಲಿ, ಲಕ್ಷಣಗಳು, ರೋಗ ಲಕ್ಷಣ ಇದ್ರೂ ಕೂಡ ಒಂದ್ಸರ್ತಿ ಹೋಗಿ ಡಾಕ್ಟರ್ನ ತೋರಿಸ್ಕೊಂಡ್ ಬರೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಅವ್ರು ನಿಮಗೆ ರಿಕ್ವೈರ್ಮೆಂಟ್ ಇದ್ದು ನೆಸೆಸಿಟಿ ಇದೆ ಅಂತ ಅವ್ರಿಗೆ ಅನ್ಸಿದ್ರೆ ಮಾತ್ರ ಅವ್ರು ನಿಮ್ಮನ್ನ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಅಂದ್ರೆ ಟೆಸ್ಟ್ ಮಾಡಿಸ್ಕೊಳಕ್ ಹೇಳ್ಬೋದು ಕೊರೋನಾದು. ಇಲ್ಲ ಅಂದ್ರೆ ಖಂಡಿತ ಇಲ್ಲ. ಸಿಂಪ್ಟಮ್ಯಾಟಿಕಲ್ ನಿಮ್ಗೆ ಆ ಕ್ಷಣಕ್ಕೆ ಏನ್ ಔಷಧಿ ಕೊಡ್ಬೇಕು ಅದನ್ನ ಕೊಟ್ಟು ಕಳಿಸ್. ಅಂಡ್ ಹೊರಗಡೆ ಕೆಲ್ಸಕ್ಕೆ ಹೋಗೋರಿಗೆ ಇನ್ನೊಂದು, ನಾವು ಜೊತೆಲಿ ಕೂತು ಊಟ ಮಾಡ್ತೀವಿ, ಜೊತೆಲಿ ಕುಂತು ಕೆಲಸ ಮಾಡ್ತೀವಿ, ಇದೆಲ್ಲ ಈ ಸಂದರ್ಭದಲ್ಲಿ ಇವಾಗ ಹಳೆ ಚಾಳಿ ಅದು. ಬಿಕಾಸ್ ಹೊರಗಡೆ ಇದ್ದಾಗ ಕೆಲಸ ಕುಂತಿದಾಗ 4 ಜನ ಒಟ್ಟಿಗೆ ಸೇರಿ ಕೂರೋದು, ಕಾಫಿ ಟೀಗೆ ಹೋಗೋದು, ಜೊತೆಲಿ ಒಂದೇ ಟೇಬಲ್ ಅಲ್ಲಿ ಊಟ ಮಾಡೋದು ಸರ್ವೇ ಸಾಮಾನ್ಯ. ಇಂಥದನ್ನೆಲ್ಲ ಖಂಡಿತ ಅವಾಯ್ಡ್ ಮಾಡ್ಲೇಬೇಕಾಗತ್ತೆ. ಒಟ್ಟು ಆದಷ್ಟು ಒಂದು ಅಂತರ ಕಾಯ್ಕೊಂಡು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಂಡು ಯಾವುದೇ ರೀತಿಯಾದಂಥ ವೈರಸ್ನ, ಈ ರೀತಿ ಕರೋನಾ ವೈರಸ್ನ ಕೇಸ್ ಇದ್ದಂಥ ಸಂದರ್ಭದಲ್ಲಿ ಹರಡುವುದನ್ನು ಒಟ್ಟಿನಲ್ಲಿ ತಡೆಗಟ್ಟ. ಹೌದು, ಇವಾಗ ಯಾವ ಪರಿಸ್ಥಿತಿ ಕಮ್ಯುನಿಟಿ ಸ್ಪ್ರೆಡ್ ಅಲ್ಲಿ ಇದೀವಿ. ಇದ್ರೆ ಸಂದರ್ಭ ಏನಂದ್ರೆ ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಹರಡುವಂತ. ಇದು ಏಕಾಗತ್ತೆ ಅಂದ್ರೆ ಇವಾಗ ಸಪೋಸ್ ನಾನು ನನ್ನ ಫ್ರೆಂಡ್ ಫ್ಯಾಮಿಲಿ ಜೊತೆ ಇರ್ಬೇಕಾದ್ರೆ ನಾ ಮಾಸ್ಕ್ ಧರಿಸಿರೋದಿಲ್ಲ ಎಲ್ಲ ಎಲ್ಲಿಗೂ ಹೋದಾಗ. ನನ್ ಮನ್ಸಲ್ಲಿ ಏನಿರುತ್ತೆ, ನನ್ ಸ್ನೇಹಿತನೇ ಅಲ್ವಾ, ನನ್ ಜೊತೆ ಕೆಲಸ ಮಾಡೋನೇ ಅಲ್ವಾ, ಅವ್ನ್ ಆರೋಗ್ಯವಾಗೇ ಇರ್ತಾನೆ, ಅವನಿಗೇನ್ ತೊಂದ್ರೆ ಇಲ್ಲ, ಎಲ್ಲ ನಾನೇ ಅಸ್ಯೂಮ್ ಮಾಡ್ಕೊಂಡಿರ್ತೀನಿ, ನನ್ನ ಕಲ್ಪನೆ ಅಷ್ಟೇ. ಹಂಗಂತ ನನಗ್ ನಾನ್ ಮೋಸ ಮಾಡ್ಕೊಂಡಂಗೆ. ಅವ್ನಿಗೇನು ಆಗಿಲ್ಲ, ಅವ್ನ್ ಆರಾಮಾಗಿದ್ದಾನೆ, ನನಗೇನಾಗಿಲ್ಲ, ನಾ ಆರಾಮಾಗಿದ್ದೀನಿ, ನನ್ ಸ್ನೇಹಿತನೇ ಅಲ್ವಾ, ನಮ್ಮನೆಯವರೇ ಅಲ್ವಾ, ನಮ್ ಮಾಸ್ಕ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಬಂದ್ಬಿಡತ್ತೆ. ಹೌದು. ಆದ್ರೆ ಕೊರೋನಾ ಏನು ನಿಮ್ ಮನೆಯವನು ನಿಮ್ ಮನೆಯವನಿಗೆ ಬರಲ್ಲ ಅಂತ ಹೇಳಿಲ್ಲ. ಸೊ ಖಂಡಿತ ಫಿಸಿಕಲ್ ಡಿಸ್ಟೆನ್ಸಿಂಗ್ ಹಾಗೂ ಮಾಸ್ಕ್ ಕಡ್ಡಾಯ ಇರಲೇಬೇಕು. ಹೌದು ಸರ್. ಸೊ ಪ್ರತಿಯೊಬ್ಬ ಸಾರ್ವಜನಿಕರು ಸಮೇತ ಈ ಒಂದು ಫಿಸಿಕಲ್ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕಾಗುತ್ತೆ. ಹೌದು, ಅಂದ್ರೆ ಇದು ಕೆಲವೊಂದು ಎಕ್ಸೆಪ್ಷನ್ಸ್ ಅಂತ ಹೇಳ್ಬೋದು. ಇವಾಗ ಸ್ವಂತ ಗಾಡಿ ಇರೋರಾದ್ರೆ ಅವ್ರು ಟ್ರಾನ್ಸ್ಪೋರ್ಟೇಷನ್ ಗೆ ಆಫೀಸಿಗೆ ಹೋಗಕ್ಕೆ ನಡೆಯುತ್ತೆ. ಇನ್ನು ಕೆಲವರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಯೂಸ್ ಮಾಡ್ತಾರೆ. ಹೌದು. ಸೊ ಇಲ್ಲಿ ಅನಿವಾರ್ಯತೆ, ಅವರಿಗೆ ಕೆಲ್ಸಕ್ಕೆ ಹೋಗ್ಲೇಬೇಕು, ಹಾಜರಾತಿ ಇರ್ಲೇಬೇಕು. ಆದ್ರೆ ಈ ಸಂದರ್ಭದಲ್ಲಿ ನಾವು ಎಷ್ಟು ಪ್ರಿಕಾಷನ್ಸ್ ತಗೋತೀವಿ ಹೇಳ್ದಂಗೆ ಮಾಸ್ಕ್ ಒಂದು ಕಂಪಲ್ಸರಿ ಇರ್ಬೋದು. ಅದ್ರ ಜೊತೆಗೆ ಇನ್ನೊಂದು ಫೇಸ್ ಶೀಲ್ಡ್ ಅಂತ ಬರುತ್ತೆ, ಫೇಸ್ ಶೀಲ್ಡ್ ಹಾಕೋಬಹುದು. ಇಲ್ಲ ಅಂದ್ರೆ ನಮ್ಗೆ ಕೆಮ್ಮು ಸೀನು ಬರ್ಬೇಕಾದ್ರೆ ಕರವಸ್ತ್ರ ಇಟ್ಕೊಂಡು ಮತ್ತೆ ಮೊಣಕೈ ಅಡ್ಡ ಇಟ್ಕೊಂಡೆ ಕೆಮ್ಮು ಸೀನ್ಬೇಕು, ಯಾರೇ ಆಗ್ಲಿ. ಇನ್ ಕೆಲವ್ರು ಇರ್ತಾರೆ ಮಾಸ್ಕ್ ಹಾಕೊಳ್ದಿರೋರು, ಬೇರೊಬ್ಬರ ಬೇಜವಾಬ್ದಾರಿ ತಂದ್ರಿಂದ ನಾವು ಅದಕ್ಕೆ ಹೊಣೆ ಆಗ್ಬಾರ್ದು ಅಥವಾ ಅದ್ರ ಪರಿಣಾಮ ಎದುರಿಸುವಂತ ನಾವು ಆಗ್ಬಾರ್ದು. ಸೊ ಅವರು ಮಾಸ್ಕ್ ಹಾಕಿಲ್ಲ ಅಂದ್ರೂ ಕೂಡ ನಮ್ ಮಾಸ್ಕ್ ಇದ್ದಾಗ 95% ಆಫ್ ದಿ ರಿಸ್ಕ್ ನಮ್ಗೆ ಅಲ್ಲೇ ಕಡಿಮೆ ಆಯ್ತು, ವೈರಸ್ ನಮಗೆ ಹರಡಲ್ಲ. ಸೊ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಯೂಸ್ ಹೋಗ್ತಿದ್ದೀನಿ ಅಂದ್ರೆ ಆದಷ್ಟು ರಶ್ ಇಲ್ದಿರುವಂತ ಕಡೆ ಗಾಡಿಗಳಲ್ಲಿ ಹೋಗಿ. ಇನ್ ಕೇಸ್ ಇದ್ರೂ ಕೂಡ ಅಲ್ಲಿ ಕಿಟಕಿನಾಗ್ಲಿ, ಆ ರೈಲಿಂಗ್ನಾಗ್ಲಿ, ಆ ಕಂಬಿನಾಗ್ಲಿ ಮುಟ್ಟದಿರ ಇರೋದು ಒಳ್ಳೇದು. ಇನ್ ಕೇಸ್ ಇಳಿದಿದ್ದ ತಕ್ಷಣ ಸ್ಯಾನಿಟೈಸರ್ ಯೂಸ್ ಮಾಡಿ, ಇಲ್ಲ ಅಂದ್ರೆ ಕೈ ತೊಳ್ಕೊಳ್ಳಿ. ಹೌದು. ಅಂಡ್ ಅದರಿಂದ ನಾವು ಇವಾಗ ಎಲ್ಲೆಲ್ಲೋ ಏನೇನೋ ಮುಟ್ಟಿರ್ತೀವಿ, ಜೊತೆಲಿ ಯಾರು ಇರ್ತಾರೆ, ಕೈ ಇನ್ಫೆಕ್ಟ್ ಆಗಿರುತ್ತೆ, ಕೈ, ಕಣ್ಣು, ಮೂಗು, ಬಾಯಿ ಮುಟ್ಟೋದು ತುಂಬಾ ಸಾಮಾನ್ಯ. ಹೌದು ಸರ್. ಸೊ ಯಾವುದೇ ಮುಖಾಂತರವಾಗಾದ್ರೂ ಅದು ವೈರಸ್ ನಮ್ಮನ್ನ ಎಂಟ್ರಿ ಮಾಡ್ಬೋದು. ಸೊ ಹೊರಗಡೆ ಓಡಾಡ್ಬೇಕಾದ್ರೂ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲೇ ಇರ್ಲಿ, ಎಲ್ಲೇ ಇರ್ಲಿ, ಪ್ರಿಕಾಷನ್ಸ್ ಖಂಡಿತ ಮ್ಯಾಂಡೇಟರಿ ಫಾಲೋ ಮಾಡ್ಲೇಬೇಕಾಗತ್ತೆ. ಸೊ ಈ ಒಂದು ಫಿಸಿಕಲ್ ಸೋಷಿಯಲ್ ಡಿಸ್ಟೆನ್ಸ್ ಕಡ್ಡಾಯವಾಗಿ ಕಾಪಾಡಿದ್ದಲ್ಲಿ ಪ್ರತಿಯೊಬ್ಬರು ಸಮೇತ ಒಂದು ಆರೋಗ್ಯವಾಗಿರ್ಬೋದು, ತಮ್ಮ ಸುತ್ತಮುತ್ತಲಿನವರನ್ನು ಸಮೇತ ಆರೋಗ್ಯದಿಂದ ಕಾಪಾಡ್ಕೊಳ್ಬೋದು. ಖಂಡಿತ. ನಮ್ದು ಹಳೆ ಗಾದೆ ಪ್ರಾವರ್ಬ್ಸ್ ಹೇಳ್ತಾರಲ್ಲ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಹೌದು. ಬಂದ ಮೇಲೆ ನಾನು ವಾಸಿ ಮಾಡ್ಕೋತೀನಿ ಅನ್ನೋದಕ್ಕಿಂತ
ಬರ್ದೇ ಇರೋ ತರ ನಾವು ಪ್ರಿಕಾಷನ್ ತಗೊಂಡು ಪ್ರಿವೆಂಟ್ ಮಾಡೋದ್ರಲ್ಲಿ ತುಂಬಾ ಸ್ಮಾರ್ಟ್ನೆಸ್ ಇದೆ ಅಂತ ಹೇಳ್ಬೋದು. ಹೌದು ಲೈಕ್ ಇದ್ರಲ್ಲಿ ಏನೂ ಇಲ್ಲ, ನಾನು ಎಷ್ಟು ಜನರಿಂದ ದೂರ ಇರ್ತೀನಿ, ಹ್ಮ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ, ಎಲ್ಲಿಗೆ ಹೋದ್ರು ಮಾಸ್ಕ್ ಹಾಕೊಂಡಿರ್ತೀನಿ, ಹ್ಮ್ ಕೈ ತೊಳಿತಾ ಇರ್ತೀನಿ ಫ್ರೀಕ್ವೆಂಟ್ ಆಗಿ. ಹ್ಮ್ ಇದು ಯಾವ್ದಕ್ಕೂ ನಾನು ಏನು ದುಡ್ಡು ಖರ್ಚು ಮಾಡ್ಬೇಕಾಗಿಲ್ಲ. ಹೌದು ಸರ್, ಕೇವಲ ಒಂದು Smartness 2 ರಿಂದ 5 ನಿಮಿಷದ ಕೆಲಸ ಕೈ ತೊಳೆಯೋದು. ನನಗೋಸ್ಕರ ನಾನ್ ಟೈಮ್ ಸ್ಪೆಂಡ್ ಮಾಡ್ಕೋಬೇಕಷ್ಟೇ. ಹ್ಮ್ ಬುದ್ಧಿವಂತಿಕೆಯಿಂದ ಇದ್ರೆ ನಮಗೆ ನಾವು ಹಾನಿ ಮಾಡ್ಕೊಳ್ಳೋದನ್ನ ತಡೆಗಟ್ಕೋಬಹುದು. ಹೌದು ಸರ್, ಒಂದು ಇಷ್ಟೊತ್ತು ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಸುಮಾರು ಒಂದು 50 ನಿಮಿಷಗಳ ಕಾಲ ಒಂದು ಫಿಸಿಕಲ್ ಸೋಷಿಯಲ್ ಡಿಸ್ಟೆನ್ಸ್ ಬಗ್ಗೆ ಭಾಳಷ್ಟು ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಕೊನೆಯದಾಗಿ ಎಲ್ಲ ಸಾರ್ವಜನಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ನಾವು ಇಷ್ಟು ದಿನದಿಂದ 6-7 ತಿಂಗಳಿಂದ ಕೇಳ್ತಾ ಬಂದಿರೋದೆ ಕೊರೋನಾ ವೈರಸ್ ಸಿಂಪ್ಟಮ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಇದಕ್ಕೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಖಂಡಿತ ನಾವು ಇದನ್ನ ಪ್ರಿಕಾಷನ್ಸ್ ತಗೊಂಡು ಪ್ರಿವೆಂಟಿವ್ ಮೆಷರ್ಸ್ ನ ಫಾಲೋ ಮಾಡಿದ್ರೆ ಹುಷಾರಾಗ್ತೀವಿ. ಇನ್ನೊಂದ್ಸರ್ತಿ ಹೇಳ್ತೀನಿ, ಕೆಮ್ಮು, ನೆಗಡಿ, ಜ್ವರ, ಸುಸ್ತು, ಮೈಕೈ ನೋವು, ಗಂಟಲು ಕೆರೆತ, ಮೂಗು ಕಟ್ಟುವಿಕೆ ಅಥವಾ ಮೂಗು ಸೋರುವಿಕೆ, ತಲೆನೋವು, ಬೇದಿ, ಉಸಿರಾಟದ ತೊಂದರೆ, ಹೊಟ್ಟೆ ಹಸಿವು ಕಡಿಮೆ ಆಗೋದು, ಇಲ್ಲ ಅಂದ್ರೆ ನನಗೆ ಯಾವ್ದ್ರದ್ದು ಸ್ಮೆಲ್ ಗೊತ್ತಾಗ್ತಿಲ್ಲ ಅನ್ನೋಂಥದ್ದು, ಇದ್ರಲ್ಲಿ ಯಾವುದೇ ಇದ್ರೂ ಕೂಡ ಪ್ರತಿಯೊಂದು ಕಡೆ ಇವಾಗ PH ಲೆವೆಲ್ ಅಲ್ಲಿ ಇರ್ಬೋದು, ಇಲ್ಲ ತಾಲೂಕ್ ಹಾಸ್ಪಿಟಲ್ ಇರ್ಬೋದು, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಇರ್ಬೋದು, ಇಲ್ಲ ಪ್ರತಿಯೊಂದು ಕಾಲೇಜ್, ಇವಾಗ ಮೆಡಿಕಲ್ ಕಾಲೇಜಸ್ ಇರುವಂತ ಕಡೆ ಎಲ್ಲಾ ಕಡೆ ಫ್ಲೂ ಕ್ಲಿನಿಕ್ಸ್ ಅಂತ ಇರುತ್ತೆ. ದಯವಿಟ್ಟು ತೋರಿಸ್ಕೊಳ್ಳಿ. ಅವ್ರಿಲ್ಲ ಅಂದ್ರೆ ನಿಮ್ ಫ್ಯಾಮಿಲಿ ಫಿಸಿಷಿಯನ್ ಯಾರು ಇರ್ತಾರೆ ಅವ್ರ ಹತ್ರ ತೋರಿಸ್ಕೊಳ್ಳಿ. ನೆಗ್ಲೆಕ್ಟ್ ಮಾಡಬೇಡಿ. ಇವಾಗ ಸಿಂಟಮ್ಯಾಟಿಕ್ ಇದ್ರೂ ಕೂಡ ಪ್ರತಿಯೊಂದು ಮನೇಲಿ ಇವಾಗ ನಮ್ಮ ಹತ್ರ ಡಿವೈಸ್ ಇರೋದಿಲ್ಲ. ಆಕ್ಸಿಜನ್ ಸ್ಯಾಚುರೇಷನ್ ಎಷ್ಟಿದೆ ನೋಡ್ಕೊಳಕ್ಕೆ ಅಥವಾ ಟೆಂಪರೇಚರ್ ಎಷ್ಟಿದೆ ನೋಡೋಕೆ. ಅಂಡ್ ಅದನ್ನ ಅನ್ಲೆಸ್ ದೇ ಆರ್ ಟ್ರೈನ್ಡ್, ನಿಮ್ಗೆ ಅದ್ರ ಬಗ್ಗೆ ಕಂಪ್ಲೀಟ್ ಜ್ಞಾನ ಇದೆ, ಅರಿವಿದೆ ಅಂತ ಇದ್ರೆ ಮಾತ್ರ ನೀವು ರಿಸ್ಕ್ ತಗೋಬಹುದೇ ಹೊರತು ಸಾಮಾನ್ಯ ಪ್ರಜೆಯಾಗಿ ಅದು ತುಂಬಾ ನಿಮಗೆ ರಿಸ್ಕ್ ಅನ್ಸುತ್ತೆ ನಾನು ಇವಾಗ ಇಗ್ನೋರ್ ಮಾಡೋದ್ರಿಂದ. ಇವಾಗ ಸ್ಯಾಚುರೇಷನ್ ಆಕ್ಸಿಜನ್ ಯಾವಾಗ್ಲೂ ಯೂಶಲಿ 98 ಇರುತ್ತೆ. ಈ ಕೊರೋನಾ ವೈರಸ್ ಸಂದರ್ಭದಲ್ಲಿ ಹೇಗಿರುತ್ತೆ ಅಂದ್ರೆ ತುಂಬಾ ಬೇಗ ಕ್ಷೀಣಿಸ್ತಾ ಹೋಗುತ್ತೆ ನಾವು ರೆಸ್ಪಾಂಡ್ ಮಾಡಿಲ್ಲ ಅಥವಾ ಟ್ರೀಟ್ಮೆಂಟ್ ಶುರು ಮಾಡಿಲ್ಲ ಅಂದ್ರೆ. 93 ವರೆಗೂ ಇದ್ದಾಗ ಓಕೆ, ಅದಕ್ಕಿಂತ ಡ್ರಾಪ್ ಆಗ್ತಾ ಹೋದ್ರೆ ತುಂಬಾ ಡ್ರಾಸ್ಟಿಕ್ ಆಗಿ ತುಂಬಾ ಬೇಗ ಡ್ರಾಪ್ ಆಗ್ತಾ ಹೋಗುತ್ತೆ ಸ್ಯಾಚುರೇಷನ್ ಅಂದ್ರೆ ಆಕ್ಸಿಜನ್ ಲೆವೆಲ್ಸ್. ಆವಾಗ ಕೆಲವೊಬ್ಬರಿಗೆ ರೆಸ್ಪಿರೇಟರಿ ಡಿಸ್ಟ್ರೆಸ್ ಅಂತ ಆಗ್ಬೋದು, ಲೈಕ್ ಉಸಿರಾಟದ ತೊಂದರೆ ಕಾಣುತ್ತೆ. ಇವಾಗಾದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಇವಾಗ ಒಂದ್ ವಾರ 10 ದಿನದಿಂದ ಎಲ್ಲಿಗೆ ಹೋದ್ರು ಕೂಡ ಹಾಸ್ಪಿಟಲ್ ಅಲ್ಲಿ ಬೆಡ್ ಆದ್ರೂ ಸಿಗತ್ತೆ. ಮುಂಚೆ ತುಂಬಾ ಕಷ್ಟ ಇರ್ತಿತ್ತು, ತುಂಬಾ ಹುಡುಕಾಡ್ಬೇಕಾಗಿತ್ತು, 10 ಹಾಸ್ಪಿಟಲ್ ಹೋಗ್ಬೇಕಿತ್ತು. ಸೊ ಅಂತ ಪರಿಸ್ಥಿತಿವರೆಗೂ ಕೈ ತಪ್ಪು ಮಾಡ್ಕೊಳ್ಳೋ ಬದಲು ಮೈಲ್ಡ್ ಸಿಂಪ್ಟಮ್ಸ್ ಯಾವುದೇ ಕಂಡ್ರು ಕೂಡ ಫ್ಲೂ ಕ್ಲಿನಿಕ್ ಗೆ ಹೋಗಿ ತೋರಿಸ್ಕೊಳ್ಳಿ, ಅದಕ್ಕೆ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಅದ್ರ ಜೊತೆಗೆ ನೀವು ಟೈಮ್ ಟು ಟೈಮ್ ದಿನಕ್ಕೆ ಬೆಳಗ್ಗೆ ಒಂದ್ಸತಿ ರಾತ್ರಿ ಒಂದ್ಸತಿ ಗಾರ್ಗ್ಲಿಂಗ್ ಮಾಡಿ, ಟೀಮ್ ಕಡ್ಡಾಯವಾಗಿ ತಗೊಳ್ಳಿ. ಊಟನ ಪ್ರಾಪರ್ ಟೈಮ್ ಅಲ್ಲಿ ನ್ಯೂಟ್ರಿಷಿಯಸ್ ಫುಡ್ ಅಂದ್ರೆ ಪೌಷ್ಟಿಕ ಆಹಾರವನ್ನ ಸೇವನೆ ಮಾಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಿ, ಮಾಸ್ಕ್ ಹಾಕೊಳ್ಳಿ, ಅನಿವಾರ್ಯವಾಗಿ ಎಲ್ಲೂ ಓಡಾಡಬೇಡಿ, ಕೈಯಿನ ಸ್ವಚ್ಛತೆ ಕಾಪಾಡ್ಕೊಳ್ಳಿ, ಕಣ್ಣು ಮೂಗು ಬಾಯಿನ ಮುಟ್ಟಬೇಡಿ. ಮಾಸ್ಕ್ ಹಾಕೋಬೇಕಾದ್ರೆ ನಾಗೆ ಬಟ್ಟೆನ ಪ್ರಿಪೇರ್ ಮಾಡಿರುವಂತ ಮಾಸ್ಕ್ ಅಥವಾ ವಾಷಬಲ್ ಅಂಡ್ ರೀಯೂಸಬಲ್ ಮಾಸ್ಕ್ ಆದ್ರೆ ಒಳ್ಳೆಯದು. ನಿಮ್ಗೆ ಅದನ್ನ ವಿಲೇವಾರಿ ಮಾಡೋದು ಕೂಡ ಕಷ್ಟ ಆಗೋದಿಲ್ಲ. ಸರ್ಜಿಕಲ್ ಮಾಸ್ಕ್ ಅಥವಾ ಮೆಡಿಕಲ್ ಯೂಸ್ ಮಾಸ್ಕ್ ಆದ್ರೆ ಅದ್ರದ್ದೇ ಒಂದು ಬೇರೆ ಪ್ರೊಸೀಜರ್ ಪ್ರೋಟೋಕಾಲ್ ಇರುತ್ತೆ. ಅದೆಲ್ಲದಕ್ಕಿಂತ ಮನೇಲಿ ಮಾಡಿರೋದು ಅಥವಾ ಬಟ್ಟೆಲಿ ಮಾಡಿರುವಂತದ್ದಾದ್ರೆ ತುಂಬಾ ಸೇಫ್. ತಂದಿರೋ ವಸ್ತುಗಳನ್ನ, ಹೊರಗಿಂದ ತಂದ ವಸ್ತುಗಳನ್ನ 2 ರಿಂದ 3 ದಿನಗಳ ಕಾಲ ಪಕ್ಕ ಇಡಿ, ಇಲ್ಲ ತೊಳೆಯುವಂತ ವಸ್ತುಗಳನ್ನಾದ್ರೆ ತೊಳೆದು ಆಗ್ಲೇ ಯೂಸ್ ಮಾಡ್ಬೋದು. ಅದ್ರ ಜೊತೆ ಅನಿವಾರ್ಯವಾಗಿ ಯಾವುದೇ ವಸ್ತುಗಳನ್ನ ಮುಟ್ಟೋದನ್ನ ಕಡಿಮೆ ಮಾಡ್ಕೋಬೇಕು. ಇನ್ನೊಂದ್ಸರ್ತಿ ಹೇಳ್ತೀನಿ, ರೋಗದ ವಿರುದ್ಧ ಹೋರಾಡ್ತಿದೀವಿ, ರೋಗಿಯ ವಿರುದ್ಧ ಅಲ್ಲ. ಇವಾಗ ನಮ್ಮ ಹತ್ರ ಅಕ್ಕಪಕ್ಕದ ಮನೇಲಿ ಯಾರಿಗಾದ್ರೂ ಬಂದಿದೆ ಅಂದ್ರೆ ಕೊರೋನಾ ಬಂತು ಅಂತ ಅವ್ರನ್ನ ಒಂದು ಬೇರೆ ದೃಷ್ಟಿಯಿಂದ ನೋಡೋ ಬದಲು ಅವರಿಗೆ ನಮ್ ಕೈಲಾದಂತಹ ಸಹಾಯ ಏನ್ ಮಾಡ್ಬೋದು ನೋಡಿ. ಅವರಿಗೆ ಹೊರಗಡೆಯಿಂದ ಏನಾದ್ರು ವಸ್ತುಗಳು ತಂದ್ಕೊಡ್ಬೋದಾ? ಬಿಕಾಸ್ ಕ್ವಾರಂಟೈನ್ ಮಾಡಿದಂತಹ ಸಂದರ್ಭದಲ್ಲಿ ಅವ್ರನ್ನ ಎಲ್ಲೂ ಹೊರಗಡೆ ಓಡಾಡತಿರ್ಲಿಲ್ಲ. ಇವಾಗ ಸೀಲ್ ಡೌನ್ ಅನ್ನೋ ವಿಚಾರ ಇಲ್ಲ ಅಂದ್ರೂ ಕೂಡ ಕ್ವಾರಂಟೈನ್ ಐಸೋಲೇಷನ್ ಅನ್ನೋದು ಈಗ್ಲೂ ಇದೆ. ಅದು ಸ್ವ ಇಚ್ಛೆಯಿಂದ ಫಾಲೋ ಮಾಡ್ತಿರ್ಬೋದು, ಇಲ್ಲ ಅಂದ್ರೆ ಹೊರಗಡೆಯಿಂದ ಗವರ್ಮೆಂಟ್ ಇಂಪ್ಲಿಮೆಂಟ್ ಮಾಡ್ತಿರ್ಬೋದು. ಇಂಥ ಸಂದರ್ಭದಲ್ಲಿ ನಾವು ಅವ್ರ ಮೇಲೆ ಇವ್ರಿಗೆ ಕೊರೋನಾ ಬಂದಿದೆ, ನಾವು ಅವ್ರನ್ನ ದೂರ ಇರ್ಬೇಕು ಅಂತ ಮನೋಭಾವ ಇಟ್ಕೊಳ್ಳೋ ಬದಲು ನಾನ್ ಎಷ್ಟು ಪ್ರಿಕಾಷನ್ಸ್ ತಗೋತೀನಿ, ಇಷ್ಟೊತ್ತು ಏನ್ ಹೇಳಿದ್ನಿ, ಇಷ್ಟು ಪ್ರಿಕಾಷನ್ಸ್ ಜೊತೆಗೆ ನಾವು ಅವರಿಗೆ ಖಂಡಿತ ಸಹಾಯ ಮಾಡ್ಬೋದು. ಅವರಿಗೆ ಏನ್ ನೆಸೆಸಿಟಿ ಇರುತ್ತೆ, ಬೇಸಿಕ್ ದೈನಂದಿನ ಕಾರ್ಯಗಳಿಗೆ ಏನ್ ಬೇಕಿತ್ತು, ಅಟ್ಲೀಸ್ಟ್ ದಿನಸಿ ಇರ್ಬೋದು, ಹಾಲು, ಹಣ್ಣು, ತರಕಾರಿ ಇಂಥಗಳನ್ನಾದ್ರೂ ತಂದ್ಕೊಡುವಂತ ಸಹಾಯ ಮಾಡ್ಬೋದು. ಇಲ್ಲ ಪಕ್ಕದಲ್ಲಿ ಇದ್ದವರಿಗಾದ್ರೆ ಅವರಿಗೆ ಧೈರ್ಯ ಹೇಳಿ, ಏನೂ ಇಲ್ಲ, ಕೊರೋನಾ ವೈರಸ್ ಅಷ್ಟೇ, ಟ್ರೀಟ್ಮೆಂಟ್ ತಗೊಳ್ಳಿ, ಆರಾಮಾಗ್ತೀರಾ, ಹುಷಾರಾಗ್ತೀರಾ, ಮತ್ತೆ ನಿಮ್ ನಾರ್ಮಲ್ ಲೈಫಿಗೆ ಬರ್ತೀರಾ. ಪಾಸಿಟಿವಿಟಿನ ನೀವು ಜೊತೆಲಿ ಇರೋರಾಗ್ಲಿ, ನಿಮ್ಮ ಪರಿಚಯ ಇರೋರಿಗಾಗ್ಲಿ, ಯಾರಿಗೇ ಆಗ್ಲಿ ತುಂಬ್ತಿರ್ಬೇಕು. ಅವರಿಗೆ
ಖಿನ್ನತೆಗೆ ಒಳಗಾಗೋಂಗ್ ಮಾಡಬಾರ್ದು. ನನಗೆ ಹೌದು. ಕಾಯಿಲೆ ಬಂದಿದೆ, ಹೆಚ್ಚಾಗಿ ಒಂದು ಇದನ್ನೆಲ್ಲ ಒಳ್ಳೆ follow ಸ್ಫೂರ್ತಿದಾಯಕ ಮಾತುಗಳನ್ನ ಆಡಿದಾಗ ಅವ್ರಲ್ಲಿ ಒಂದು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಖಂಡಿತ ನಾನು ಕಳ್ಕೊಂಡಿಲ್ಲ, ನನಗೆ ಇಷ್ಟು ಜನ ಸಪೋರ್ಟ್ ಮಾಡೋರು ಇದ್ದಾರೆ, ನನ್ನವರು ಅನ್ನೋರು ಇದ್ದಾರೆ, ಹೌದು ಆ ಭಾವನೆ ಅವ್ರಿಗೆ ಬಂದ್ರೆ ಅವ್ರಿಗೆ ತಂತಾನೆ ಒಳಗಿಂದ ರೋಗ ನಿರೋಧಕ ಶಕ್ತಿ, ರೋಗದ ವಿರುದ್ಧ ಹೋರಾಡುವಂತ ಶಕ್ತಿ ಮತ್ತೆ ಹುಮ್ಮಸ್ಸು ಕೂಡ ಎರಡೂ ಬರುತ್ತೆ ಅವರಿಗೆ, ಆ ಚೈತನ್ಯ ಇರುತ್ತೆ ಅವರಿಗೆ ಅವರಲ್ಲಿ. ಹೌದು. ಸೊ ಯಾವುದೇ ಒಂದು ಕಾಯಿಲೆ ವಿರುದ್ಧ ಸಮೇತ ಅವರ ಒಂದು ಕೆಲಸದಿಂದ ಹೋರಾಡ್ಬೋದು. ಇನ್ಶೂರೆನ್ಸ್ ನ ಬಿಟ್ಟು ಪ್ರತಿಯೊಂದು ನಾವು ಕಾಳಜಿಯಿಂದ ಬೇರೆಯವರ ಕಾಳಜಿ ಜೊತೆಯಲ್ಲಿ ಜೀವನ ಮಾಡಬೇಕಾಗತ್ತೆ. ಏನೇ ಸಿಂಟಮ್ಸ್ ಇದ್ರು ತೋರಿಸ್ಕೊಳ್ಳಿ, ನಿಮ್ಮಿಂದ ನೀವು ಕೆಲಸದಿಂದ ಹೊರಗೆ ಬನ್ನಿ, ರೆಸ್ಟ್ ಮಾಡಿ, 2 ದಿನ ನೋಡಿ. ಅದು ಮಾಮೂಲಿ ಸಾಧಾರಣ ಅದಾದ್ರೆ ನೀವು ತೋರಿಸ್ಕೊಂಡಾಗ ಅವ್ರು ಕೊಡೋ ಔಷಧಿಯಲ್ಲಿ ಕಡಿಮೆ ಆಗುತ್ತೆ ಗುಣಮುಖ. ಇಲ್ಲ ಅಂದ್ರೆ ಅವ್ರಿಗೆ ಯಾವ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಬೇಕು, ಎಲ್ಲಿಗೆ ಹೋಗ್ಬೇಕು ಹೇಳ್ತಾರೆ, ಖಂಡಿತ ತೋರಿಸಿ. ಇದು ಕೊರೋನಾ ಬಂದ್ರೆ ಇದು ಕೇವಲ ಕೊರೋನಾ ಕೊನೆಯಾಗಿ ನಾನು ಇಂಥ ಪರಿಸ್ಥಿತಿಯಲ್ಲಿ ನಾವು ಯಾವಾಗ್ಲೂ ಹೇಗಿರ್ಬೇಕಂದ್ರೆ ಪ್ರತಿಯೊಬ್ಬರಿಗೆ ನಾವು ಸ್ಫೂರ್ತಿದಾಯಕವಾಗಿರ್ಬೇಕು. ಅಂಡ್ ಇವಾಗ ಹೊರಗಡೆಯಿಂದ ಅವ್ರಿಗೆ ನನಗೆ ಕೊರೋನಾ ಬಂದಿದ್ರು ಕೂಡ ಅನಿವಾರ್ಯತೆಯಿಂದ ನಾ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಲಾಕ್ಡೌನ್ ಇವಾಗ ತೆರವಾಗಿದೆ, ಪ್ರತಿಯೊಂದು ವ್ಯಕ್ತಿನೂ ದೈನಂದಿನ ಬದುಕಿನಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಳ್ತಿದ್ದಾರೆ. ಲೈಕ್ ಅರ್ನಿಂಗ್ ಸೇಫಿಗೋಸ್ಕರ ಎಲ್ಲರೂ ಹೊರಗೆ ಹೋಗ್ತಿದ್ದಾರೆ. ಇದರಿಂದ ಕೊರೋನಾ ಬಂದವರನ್ನ ನಾವು ಅವ್ರೇನೋ ಪಾಪ ಮಾಡಿ ಬಂದಿದ್ದಂತದ್ದಲ್ಲ, ಅವ್ರ ಹೊಟ್ಟೆ ಪಾಡಿಗೋಸ್ಕರ ಹೊರಗೆ ಹೋಗಿದ್ರು, ಅಲ್ಲಿ ಯಾವ್ದಕ್ಕೋ ಎಕ್ಸ್ಪೋಸ್ ಆಯ್ತು, ಅವರಿಗೆ ಬಂತು. ಅದು ಜವಾಬ್ದಾರಿಯುತವಾಗಿ ಬೇಜವಾಬ್ದಾರಿಯುತವಾಗಿ ಹೇಗ್ ಬಂತು ಅನ್ನೋದು ವಿಷಯ ಆಗಲ್ಲ. ಒಂದ್ಸತಿ ಕಾಯಿಲೆ ಬಂತು ಅಂದಾಗ ಆ ವ್ಯಕ್ತಿನ ನಾವು ಹೇಗ್ ನಡ್ಸ್ಕೊತೀವಿ, ಅವ್ರ ಜೊತೆ ಹೇಗಿರ್ತೀವಿ, ಟ್ರೀಟ್ ಮಾಡ್ತೀವಿ, ಅದು ತುಂಬಾ ಮುಖ್ಯ ಆಗತ್ತೆ. ನೀವು ಅಕ್ಕಪಕ್ಕದ ಮನೆಗಳಲ್ಲಿ ಇರೋರು ಇರ್ಬೋದು, ಎಷ್ಟೊಂದ್ ಕಡೆ ಕೇಳಿದೀವಿ ಕೊರೋನಾ ವೈರಸ್ ಬಂದವ್ರನ್ನ ಅಥವಾ ಗುಣಮುಖವಾಗಿ ವಾಪಸ್ ಮನೆಗ್ ಬಂದವ್ರನ್ನು ಕೂಡ ಮಾತಾಡದೇ ಇರುವಂತದ್ದು, ಅವ್ರನ್ನ ದೂರ ಇಟ್ಟಿರುವಂತದ್ದು, ಇದು ತುಂಬಾ ತಪ್ಪು. ಅವರಿಂದ ನಿಮ್ಗೆ ಸ್ಪ್ರೆಡ್ ಆಗಲ್ಲ ಕಾಯಿಲೆ, ಅವ್ರು ನಿಮ್ಗೆ ಹರಡಲ್ಲ. ಇವಾಗ ಪ್ರತಿಯೊಬ್ಬ ಮನುಷ್ಯ ಗುಣಮುಖನಾಗಿ ಬಂದ ಮೇಲೂ ಕೂಡ ಅವ್ರನ್ನ ಇನ್ನೊಂದ್ ವಾರ ಐಸೋಲೇಷನ್ ಅಲ್ಲಿ ಅಂತ ಇಟ್ಟಿರ್ತಾರೆ. ಇವಾಗ ಅವ್ರು ಟೆಸ್ಟ್ ಮಾಡಿದ್ರು ಕೂಡ ವೈರಲ್ ಲೋಡ್ ಅನ್ನುವಂಥದ್ದು 28 ದಿನಗಳ ಕಾಲ ಇದ್ದೇ ಇರುತ್ತೆ ಮನುಷ್ಯನಲ್ಲಿ. ಆ ವೈರಸ್ ನಿಮಗೆ ತೊಂದರೆಯನ್ನು ಉಂಟು ಮಾಡಲ್ಲ, ಅದನ್ನ ನಿಮಗೆ ರೋಗವನ್ನು ಹರಡಲ್ಲ. ಸೊ ಅದರಿಂದ ನಿಮ್ ಅಕ್ಕಪಕ್ಕದ ಮನೆಯವ್ರನ್ನ ಎಷ್ಟು ಒಳ್ಳೆತನದಿಂದ ನಡೆಸ್ಕೋತೀರಾ, ನೀವು ಅವ್ರಿಗೆ ಎಷ್ಟು ಪ್ರೀತಿ ವಿಶ್ವಾಸ ತೋರ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಅದು ಯಾವ್ದು ಪಾಪ ಮಾಡಿ ಬಂದಂತದ್ದಲ್ಲ ಅಥವಾ ಅವ್ರೇನೋ ತಪ್ಪು ಮಾಡಿ ಬಂದಂತದ್ದಲ್ಲ. ಇವಾಗ ಹೊರಗಡೆ ಹೋಗ್ಲೇಬೇಕು, ಆತರ ಕೆಲ್ಸಕ್ಕೆ ಹೋದವರು ಅಮಾಯಕರಿಗೂ ಕೂಡ ಎಷ್ಟೊಂದ್ ಜನಕ್ಕೆ ಬಂದಿರೋದು. ಸೊ ಅದು ನಮ್ ತಲೆಯಲ್ಲಿ ಇರ್ಲಿ, ಯಾರನ್ನೇ ದೂಷಿಸ್ದಿರಾ, ಹೊಣೆ ಮಾಡ್ದಿರಾ, ನಮ್ ಪ್ರಿಕಾಷನ್ಸ್ ನಾವು ತಗೊಂಡು ಬೇರೆಯವರಿಗೂ ಸಹಾಯ ಮಾಡ್ಕೊಂಡು ನಡೆಸ್ಬೋದು ಅಂತ ನಾನು ಹೇಳ್ತೀನಿ. ಏನು ಒಂದು ಇಷ್ಟೊತ್ತು ನಮ್ಮ ಒಂದು ರೇಡಿಯೋ ಕೇಂದ್ರದ ಒಂದು ಫಿಸಿಕಲ್ ಸೋಷಿಯಲ್ ಡಿಸ್ಟೆನ್ಸ್ ಕುರಿತು ಭಾಳಷ್ಟು ಮಾಹಿತಿನೂ ಹಂಚ್ಕೊಂಡಿದ್ದೀರಾ. ಭಾಳಷ್ಟು ಒಂದು ಜಾಗರೂಕತೆ ಯಾವ ರೀತಿಯಿಂದ ಇರಬೇಕು, ನಾವು ನೆರೆಹೊರೆಯವ್ರನ್ನು ಯಾವ ರೀತಿ ಕಾಪಾಡ್ಕೋಬೇಕು, ನೋಡ್ಕೋಬೇಕು, ನಮ್ಮನ್ನು ನಾವು ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ಹೊರಗಡೆ ಹೋದಾಗ, ಅಂತರ ಅನ್ನೋದನ್ನು ಕಾಪಾಡಿಕೊಳ್ಳೋದ್ರ ಬಗ್ಗೆ ಎಲ್ಲ ಒಂದು ಮಾಹಿತಿಯನ್ನು ಭಾಳಷ್ಟು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಹೀಗೆ ಇನ್ನೂ ಹೆಚ್ಚಿನ ಒಂದು ಅರಿವು ಕಾರ್ಯಕ್ರಮಗಳನ್ನು ನಮ್ಮ ಧ್ವನಿ ಒಂದು ಸಮುದಾಯ ರೇಡಿಯೋ ಕೇಂದ್ರಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ನೀಡಬೇಕಂತ ಆಶಿಸುತ್ತೇವೆ. ಹಾಗೆ ಇಷ್ಟೊತ್ತು ನಮ್ಮ ಧ್ವನಿ ರೇಡಿಯೋ ಕೇಂದ್ರ ಕಾರ್ಯಕ್ರಮವನ್ನು ನೀಡಿದಂಥ ತಮಗೆ ನಮ್ಮ ಧ್ವನಿ ಸಿಬ್ಬಂದಿಯ ಪರವಾಗಿ ಹಾಗೂ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್. ಖಂಡಿತ ಧನ್ಯವಾದ. ನಮ್ಮ ಧ್ವನಿ ಇದು ನಮ್ಮ ಧ್ವನಿ, 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 ನಮ್ಮ ಧ್ವನಿ.